ಎಲ್ರಿಗೂ ನಮಸ್ಕಾರ. ನಾವು ಹಿಂದಿನ ತರಗತಿಯಲ್ಲಿ ತ್ರಿಭುಜಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ತರಗತಿಯಲ್ಲಿ ಚತುರ್ಭುಜಗಳ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ನಾವು ಮುಂಚಿನ ಡಿಸ್ಕಷನ್ ಮಾಡಿದ್ವಿ. ತ್ರಿಭುಜವನ್ನ ನಾವು ಎಕ್ಸ್ಪ್ಲೈನ್ ಮಾಡುವಾಗ ಆ ತ್ರಿಭುಜದಲ್ಲಿ ಒಂದು ಮಾತನ್ನ ಹೇಳಿದ್ವಿ. ಯಾವುದೇ ಒಂದು ಕ್ಲೋಸ್ಡ್ ಫಿಗರ್ ಇದ್ದು ಆ ಕ್ಲೋಸ್ ಫಿಗರ್ಗೆ ನಂಬರ್ ಆಫ್ ಸೈಡ್ಸ್ ಎಷ್ಟಿರುತ್ತೋ ಅದ್ರ ಮೇಲೆ ನಮ್ಗೆ ಏನಾಗುತ್ತೆ, ಅದು ಯಾವ ರೀತಿಯ ಒಂದು ಶೇಪ್ ಅಥವಾ ಪಾಲಿಗನ್ ಅಂತ ಅನ್ನೋದನ್ನ ನಾವು ಡಿಸೈಡ್ ಮಾಡ್ತಾ ಇದ್ವಿ. ಸೊ ಹಾಗೇನೆ ತ್ರಿಭುಜಕ್ಕೆ ಬಂದಾಗ ನಮಗೆ ತ್ರಿಭುಜದಲ್ಲಿ ಏನು ಹೇಳಿದ್ವಿ ನಾವು, 3 ಸೈಡ್ಸ್ ಇದೆ ಅಂತ. ಆ 3 ಸೈಡ್ಸ್ ಇರೋದ್ರಿಂದ ಅದಕ್ಕೆ ತ್ರಿಭುಜ ಅಥವಾ ಟ್ರಯಾಂಗಲ್ ಅಂತ ನೇಮಿಂಗ್ ಕೊಟ್ಟಿದ್ವಿ. ಸೊ ಅದು ಕ್ವಾಡ್ರಿಲ್ಯಾಟರಲ್ ಬಂದಾಗ ಸೊ ಅದ್ರಲ್ಲಿ ಏನಾಗ್ಬೋದು, ಸೈಡ್ಸ್ ವ್ಯತ್ಯಯ ಆಗ್ಬೋದು. ಏನ್ ಸೈಡ್ಸ್ ವ್ಯತ್ಯಯ ಆಗುತ್ತೆ ಅಂದ್ರೆ, ಎ ಕ್ವಾಡ್ರಿಲ್ಯಾಟರಲ್ ಈಸ್ ಎ ಪಾಲಿಗಾನ್ ವಿತ್ 4 sides, 4 vertices and 4 angles. ಸೊ ಅಲ್ಲಿ ಏನು ಎಲ್ಲ 3 ಇತ್ತು ಟ್ರಯಾಂಗಲ್ ಅಲ್ಲಿ, ಅದು ಕ್ವಾಡ್ರಿಲ್ಯಾಟರಲ್ಸ್ ಬಂದಾಗ ಏನಾಗುತ್ತೆ, ಎಲ್ಲವೂ 4 sides, 4 angles and 4 vertices. ಉದಾಹರಣೆಗೆ ABCD ಒಂದು ಚತುರ್ಭುಜ. ಕ್ವಾಡ್ರಿಲ್ಯಾಟರಲ್ ಅಂದ್ರೆ ಒಂದು ಚತುರ್ಭುಜ. ಈ ಚತುರ್ಭುಜದಲ್ಲಿ ನಾವು 4 ವರ್ಟಿಸಸ್ ನ ಗುರುತಿಸ್ಕೊಳ್ಳೋದಾದ್ರೆ, ಓಕೆ, ಯಾವ್ಯಾವ್ದಪ್ಪ ವರ್ಟಿಸಸ್ ಅಥವಾ ಶೃಂಗ ಬಿಂದುಗಳು ಅಂತ ಕೂಡ ಕರಿತೀವಿ ಇದನ್ನ. ಓಕೆ, ABCD. ಹಾಗೇನೆ ಇದ್ರಲ್ಲಿ ಏನಿರಬೇಕು, 4 ಸೈಡ್ಸ್ ಇರಬೇಕು. ಸೊ ಯಾವ್ಯಾವ್ದು ಸೈಡ್ಸ್ ಇದೆ ಚೆಕ್ ಮಾಡೋಣ. ಓಕೆ, AB ಒಂದು ಸೈಡ್ ಇದೆ, BC ಒಂದು ಸೈಡ್ ಇದೆ, ಸೊ ಹಾಗೇನೆ CD ಇನ್ನೊಂದು ಸೈಡು, ಕೊನೆಯದಾಗಿ DA 4 ಸೈಡ್ಸ್ ಕೂಡ ಇದೆ. ಸೊ ಹಾಗೇನೆ ಇದರಲ್ಲಿ ಆಂಗಲ್ಸ್ ನೋಡೋದಾದ್ರೆ, ಕೋನಗಳನ್ನ ನೋಡೋದಾದ್ರೆ, A ಒಂದು ಆಂಗಲ್, B ಒಂದು ಆಂಗಲ್, C ಒಂದು ಆಂಗಲ್, ಹಾಗೇನೆ D ಇನ್ನೊಂದು ಆಂಗಲ್. ಒಟ್ಟು ಎಷ್ಟು ಆಂಗಲ್ ಸಿಕ್ತು ನಮಗೆ? 4 ಆಂಗಲ್ ಸಿಕ್ತು. ಸೊ ಆಂಗಲ್ಸ್ ಆರ್, ಸೊ ಆಂಗಲ್ A, ಆಂಗಲ್ B, ಆಂಗಲ್ C ಮತ್ತೆ ಆಂಗಲ್ D. ಸೊ ನಮಗೆ ಇಲ್ಲಿ 4 ಆಂಗಲ್ಸ್, 4 ವರ್ಟಿಸಸ್ ಮತ್ತೆ 4 ಸೈಡ್ಸ್ ಇದೆ ಅನ್ನೋದು ಗೊತ್ತಾಯ್ತು. ಓಕೆ, ಸೊ ಈಗ ನಮಗೆ ತ್ರಿಭುಜಗಳಲ್ಲಿ ನಾವು ವಿಧಗಳನ್ನ ನೋಡುವಾಗ ಹೇಳಿದ್ವಿ, ಅದರ ಸೈಡ್ಸ್ ಆಧಾರದ ಮೇಲೆ ಮತ್ತೆ ಅದರ ಕೋನಗಳ ಆಧಾರದ ಮೇಲೆ ನಮಗೆ 2 ರೀತಿಯಾಗಿ ನೋಡ್ತೀವಿ ಅಂತ. ಸೊ ಹಾಗೇನೆ ಚತುರ್ಭುಜದಲ್ಲೂ ಕೂಡ ವಿಧಗಳಿದೆ. ಸೊ ಯಾವ್ಯಾವೆಲ್ಲ ವಿಧಗಳಿದೆ ಒಂದೊಂದೇ ನೋಡ್ತಾ ಹೋಗೋಣ. ಓಕೆ, ಮೊದಲನೇದಾಗಿ ಪ್ಯಾರಲಲೋಗ್ರಾಮ್ ಅಂತ. ಸೊ ಇದು ಸಮಾಂತರ ಚತುರ್ಭುಜ ಅಂತ ಕರಿತೀವಿ. ಸಮಾಂತರ ಚತುರ್ಭುಜ. ಓಕೆ, ಸೊ ಏನು ಸಮಾಂತರ ಚತುರ್ಭುಜ ಅಂತಂದ್ರೆ, ಇಲ್ಲಿ ನಾವು ಆಲ್ರೆಡಿ ಮೆನ್ಷನ್ ಮಾಡಿದ್ವಿ, ಇದರ ಬದಿಗಳು ಅಂದ್ರೆ ಸೈಡ್ಸ್ ಏನಾಗಿರ್ಬೇಕು, ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂಡ್ ಪ್ಯಾರಲಲ್ ಅಂತ. ಸೊ ಇಲ್ಲಿ ಗಮನಿಸಬಹುದು ನೀವು, ಸಿಂಗಲ್ ರೂಟ್ ಮಾರ್ಕ್ ಅಲ್ಲಿ ನಾವೇನ್ ಮಾಡಿದೀವಿ, ಆರೋ ಮಾರ್ಕ್ ಅಲ್ಲಿ ಯಾವುದು ಪ್ಯಾರಲಲ್ ಮತ್ತೆ ಯಾವುದು ಸೇಮ್ ಅನ್ನೋದನ್ನ ತೋರಿಸಿ. ಹಾಗೆ ಡಬಲ್ ಇರೋವಂಥದ್ದು ಅವೆರಡು ಪ್ಯಾರಲಲ್ ಆಗಿರುತ್ತೆ. ಉದಾಹರಣೆಗೆ ನನಗೆ ಯಾವ್ಯಾವ್ದು ಸೈಡ್ಸ್ ಪ್ಯಾರಲಲ್ ಆಗಿರುತ್ತಪ್ಪ ಅಂದ್ರೆ, AB ಮತ್ತೆ CD ಪ್ಯಾರಲಲ್ ಆಗಿರುತ್ತೆ, ಮತ್ತೆ 2 ಈಕ್ವಲ್ ಆಗಿರುತ್ತೆ. ಹಾಗೇನೆ ಇನ್ನೊಂದು ಬಂದು BC ಮತ್ತೆ AD. ಸೊ ಇವೆರಡು ಒಂದಕ್ಕೊಂದು ಏನಾಗಿರ್ತವೆ, ಪ್ಯಾರಲಲ್ ಆಗಿರ್ತವೆ ಮತ್ತೆ ಈಕ್ವಲ್ ಲೆಂತ್ ಇರ್ತವೆ ಅಂತ. ಸೊ ಹಾಗೇನೆ ಆಂಗಲ್ಸ್ ಬಂದ್ರೆ, ಆಂಗಲ್ಸ್ ಅಲ್ಲಿ ಏನ್ ಹೇಳಿದೀವಿ ನಾವು, ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್ ಅಂತ. ಸೊ ಯಾವ್ಯಾವ್ದು ಅಪೋಸಿಟ್ ಆಂಗಲ್ಸ್? ಆಂಗಲ್ B ಗೆ ಆಂಗಲ್ D ಈಕ್ವಲ್ ಇದೆ. ಓಕೆ, ಆಂಗಲ್ A ಗೆ ಆಂಗಲ್ C ಈಕ್ವಲ್ ಇದೆ ಅಂತ. ಓಕೆ, ಹಾಗೇನೆ ಡಯಾಗನಲ್ಸ್ ಬಂದ್ರೆ, ಬೈಸೆಕ್ಟ್ ಈಚ್ ಅದರ್ ಬಟ್ ಆರ್ ನಾಟ್ ನೆಸೆಸರಿಲಿ ಈಕ್ವಲ್. ಇಲ್ಲಿ ಏನಾಗಿದೆ ನೀವು ಗಮನಿಸಬಹುದು, ಡಯಾಗನಲ್ಸ್ ಅಂದ್ರೆ ಬೇರೆ ಏನಲ್ಲ, ಕರ್ಣ ಅಂತ ಕರಿತೀವಿ ಕನ್ನಡ. ಓಕೆ, AC ಮತ್ತೆ BD ಅಂತ ಅನ್ನೋದು 2 ಡಯಾಗನಲ್ಸ್ ಆಗಿರುತ್ತೆ. ಇಲ್ಲಿ 2 ಏನ್ ಮಾಡ್ತಿದೆ, ಒಂದನ್ನೊಂದು ಬೈಸೆಕ್ಟ್ ಮಾಡ್ತಾ ಇದೆ. ಆದ್ರೆ ಒಂದಕ್ಕೊಂದು ಯಾವಾಗ್ಲೂ ಈಕ್ವಲ್ ಇರಬೇಕು ಅಂತ ಏನಿಲ್ಲ, ಆದ್ರೆ ಬೈಸೆಕ್ಟ್ ಮಾಡಬೇಕು ಅನ್ನೋದು. ಓಕೆ, ಅದೊಂದು. ಇನ್ನೊಂದು ಸ್ಪೆಷಲ್ ಫೀಚರ್ ಅಂತ ನೋಡೋದಾದ್ರೆ, ಈ ಸಮಾಂತರ ಚತುರ್ಭುಜಗಳು ಪ್ಯಾರಲೋಗ್ರಾಮ್ಸ್ ಏನಾಗಿರ್ತವೆ ಅಂತಂದ್ರೆ, ಈ ಸ್ಕ್ವಯರ್, ರೆಕ್ಟಾಂಗಲ್ ಮತ್ತೆ ರಾಂಬಸ್ ಏನು 3 ಚತುರ್ಭುಜದ ವಿಧಗಳಿದಾವೆ, ಈ 3 ಕೂಡ ಏನಾಗಿರ್ಬೋದು, ಸಮಾಂತರ ಚತುರ್ಭುಜಗಳಾಗಿರ್ಬೋದು. ಆದ್ರೆ ಎಲ್ಲಾ ಸಮಾಂತರ ಚತುರ್ಭುಜಗಳು ರಾಂಬಸ್ ಆಗಿರಲ್ಲ, ಸ್ಕ್ವೇರ್ ಆಗಿರಲ್ಲ, ಮತ್ತೆ ರೆಕ್ಟಾಂಗಲ್. ಯಾಕೆಂದ್ರೆ ಅವುಗಳಿಗೆ ಅದು ಸ್ಪೆಷಲ್ ಫೀಚರ್ಸ್ ಇದೆ. ಅದೇನು ಅಂತ ಒಂದೊಂದೇ ಮುಂದೆ ನೋಡೋಣ. ಓಕೆ, ಈಗ ನಾವು ಸಮಾಂತರ ಚತುರ್ಭುಜದ ಬಗ್ಗೆ ತಿಳ್ಕೊಂಡ್ವಿ. ಮುಂದಿನದಾಗಿ ಇನ್ನೊಂದಿರುವಂತದ್ದು ಸ್ಕ್ವೇರ್. ಸ್ಕ್ವೇರ್ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ, ಏನು, ವರ್ಗ. ಸೊ ಏನು ವರ್ಗ ಅಂತಂದ್ರೆ ನೋಡೋಣ. ಓಕೆ, ಸೊ ವರ್ಗ ಅಥವಾ ಇನ್ನೂ ಒಂದು ವರ್ಡ್ ಬಳಸ್ತೀವಿ, ಅದಕ್ಕೆ ಚೌಕ ಅಂತ ಕೂಡ ಬಳಸ್ತೀವಿ. ಓಕೆ, ಏನು ಅಂತ ನೋಡೋಣ. ಚೌಕ ಅಂದ್ರೆ, ಸೊ ಚೌಕದಲ್ಲಿ ನಮ್ಗೆ ಗೊತ್ತಿರಂಗೆ 4 ಸೈಡ್ಸ್ ಇದ್ದೇ ಇರುತ್ತೆ. ಸೈಡ್ಸ್ ಅಂತ ಬಂದಾಗ ಆಲ್ 4 ಸೈಡ್ಸ್ ಆರ್ ಈಕ್ವಲ್ ಅಂತ ಮೆನ್ಷನ್ ಮಾಡಿದ್ವಿ. ನಾವು ಗಮನಿಸಬಹುದು ಇಲ್ಲಿ AB, BC, CD ಮತ್ತೆ DA ಈ 4 ಸೈಡ್ಸ್ ಏನಾಗಿರುತ್ತೆ, ಲೆಂತ್ ಅಲ್ಲಿ ಈಕ್ವಲ್ ಆಗಿರುತ್ತೆ ಅಂತ. ಸೊ ಹಾಗೇನೆ ಆಂಗಲ್ಸ್ ಅಂತ ಬಂದಾಗ ನೀವು ಗಮನಿಸಬಹುದು, ಆಂಗಲ್ ನಾವು ಆಲ್ರೆಡಿ ಮೆನ್ಷನ್ ಮಾಡಿದೀವಿ. ಆಂಗಲ್ A, ಆಂಗಲ್ B, ಆಂಗಲ್ C ಮತ್ತೆ ಆಂಗಲ್ D ಎಲ್ಲ ಏನಾಗಿರ್ತವೆ, 90 ಡಿಗ್ರಿಗೆ ಸಮನಾಗಿರ್ತವೆ, ರೈಟ್ ಆಂಗಲ್ ಆಗಿರ್ತವೆ ಅಂತ ಅನ್ನೋದು. ಸೊ ಹಾಗೇನೆ ಡಯಾಗನಲ್ಸ್ ಬಂದಾಗ ಈಕ್ವಲ್ ಇನ್ ಲೆಂತ್, ನಾವು ಸಮಾಂತರ ಚತುರ್ಭುಜದಲ್ಲಿ ನೋಡಿದ್ವಿ ಈಕ್ವಲ್ ಇನ್ ಲೆಂತ್ ಇರಬೇಕು ಅಂತ ಏನಿಲ್ಲ ಅಂತ. ಆದ್ರೆ ಇಲ್ಲಿ ಎಲ್ಲಾ
ಒಂದು ಡಯಾಗನಲ್ಸ್ ಏನಾಗಿರ್ತವೆ, ಈಕ್ವಲ್ ಆಗಿರ್ತವೆ. ಮತ್ತೆ ಒಂದೊಂದೊಂದು ಬೈಸೆಕ್ಟ್ಸ್ ಎಲ್ಲಿ ಅಟ್ 90 ಡಿಗ್ರಿ, ಯಾಕೆ ಅಂದ್ರೆ ನಮ್ಗೆ ಗೊತ್ತೆ ಆಂಗಲ್ 90 ಡಿಗ್ರಿ ಇರುತ್ತೆ, ಆ ಜಾಗದಲ್ಲಿ ಏನ್ ಮಾಡುತ್ತೆ ಈಕ್ವಲಿ ಬೈಸೆಕ್ಟ್ ಮಾಡ್ಕೊಂಡು ಹೋಗುತ್ತೆ ಅಂತ ಅನ್ನೋದು. ಸೊ ಇದೊಂದು. ಜೊತೆಗೆ ಇನ್ನೊಂದು ಸ್ಪೆಷಲ್ ಫೀಚರ್ಸ್ ಏನಪ್ಪಾ ಇದೆ ಚೌಕದ ವರ್ಗದಲ್ಲಿ ಅಂತ ನೋಡೋದಾದ್ರೆ, ಎ ಸ್ಕ್ವೇರ್ ಇಸ್ ಆಲ್ಸೋ ಎ ರೆಕ್ಟ್ಯಾಂಗಲ್ ಅಂತ ಹೇಳ್ತಾರೆ. ಸೊ ರೆಕ್ಟ್ಯಾಂಗಲ್ ಏನು ಒಂದು ಕಂಡೀಷನ್ ಅಂತ ಅನ್ನೋದು ನೋಡೋಣ. ಸೊ ಅದಕ್ಕೂ ಮುಂಚೆನೆ ಎಲ್ಲಾ ಸ್ಕ್ವೇರ್ಸ್ ಕೂಡ ರೆಕ್ಟ್ಯಾಂಗಲ್ ಆಗಿರ್ತವೆ, ಎಲ್ಲಾ ಸ್ಕ್ವೇರ್ಸ್ ಗಳು ಕೂಡ ರಾಂಬಸ್ ಆಗಿರ್ತವೆ, ಎಲ್ಲಾ ಸ್ಕ್ವೇರ್ಸ್ ಗಳು ಕೂಡ ಪ್ಯಾರಲೋಗ್ರಾಮ್ ಆಗಿರ್ತವೆ. ಆದ್ರೆ ಎಲ್ಲಾ ಪ್ಯಾರಲೋಗ್ರಾಮ್, ಎಲ್ಲಾ ರಾಂಬಸ್, ಎಲ್ಲಾ ರೆಕ್ಟ್ಯಾಂಗಲ್ ಸ್ಕ್ವೇರ್ಸ್ ಆಗಿರಲ್ಲ. ಇದೊಂದು ಕಂಡೀಷನ್ ನಾವು ತಿಳ್ಕೊಂಡಿರ್ಬೇಕು. ಓಕೆ, ನೆಕ್ಸ್ಟ್ ಇದರಲ್ಲಿ ರೆಕ್ಟ್ಯಾಂಗಲ್ ನಾವು ಹಿಂದೆ ಬಳಸ್ತಾ ಇದ್ವಿ. ರೆಕ್ಟ್ಯಾಂಗಲ್ ರೆಕ್ಟ್ಯಾಂಗಲ್ ಅಂತ 2 ಬಾರಿ ನೋಡಿದ್ವಿ. ಏನ್ ರೆಕ್ಟ್ಯಾಂಗಲ್ ಅಂದ್ರೆ ನಮ್ಗೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ಸೊ ರೆಕ್ಟ್ಯಾಂಗಲ್ ಅನ್ನೋದು ಕೂಡ ಒಂದು ಕ್ವಾಡ್ರಿಲೇಟರಲ್ ಚತುರ್ಭುಜ ಆಗಿರುತ್ತೆ. ಸೊ ಈ ಚತುರ್ಭುಜದಲ್ಲಿ ನಮಗೆ ಏನನ್ನ ಹೇಳ್ತೀವಿ, ಇದರಲ್ಲಿ ಆಂಗಲ್ ಎ ಬಿ ಸಿ ಡಿ 4 ಇದೆ. ಸೊ ಹಾಗಂದ್ರೆ ಎ ಬಿ ಬಿ ಸಿ ಸಿ ಡಿ ಮತ್ತೆ ಡಿ ಎ. ಸೊ ಈ 4 ಒಟ್ಟು ಬಾಹುಗಳಿದೆ. ಬಾಹುಗಳು ಅಂದ್ರೆ ಬದಿಗಳು. ಓಕೆ, ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂತ ಹೇಳ್ತಾರೆ. ಏನ್ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂದ್ರೆ ಎ ಬಿಗೆ ಸಿ ಡಿ ಅನ್ನೋ ಒಂದು ಅಪೋಸಿಟ್ ಸೈಡ್ ಏನಿದೆ ಅದು ಈಕ್ವಲ್ ಇದೆ ಅಂತ ನಾವು ಮಾರ್ಕ್ ಮಾಡಿದ್ವಿ. ಸಿಂಗಲ್ ಲೈನ್ ಮತ್ತೆ ಡಬಲ್ ಲೈನ್ ರೆಡ್ ಅಲ್ಲಿ ಗಮನಿಸಬಹುದು ನೀವು. ಸಿಂಗಲ್ ಲೈನ್ ಇರೋದು ಎ ಡಿಗೆ ಬಿ ಸಿ ಸಮಾಂತರವಾಗಿದೆ ಮತ್ತು ಸಮನಾಗಿದೆ. ಹಾಗೇನೆ ಎ ಬಿಗೆ ಸಿ ಡಿ ಅನ್ನೋದು ಸಮನಾಗಿದೆ ಮತ್ತು ಸಮಾಂತರವಾಗಿದೆ. ಗೊತ್ತಾಯ್ತಲ್ವಾ? ಸೊ ಜೊತೆಗೆ ಇನ್ನೊಂದು ಡಯಾಗನಲ್ಸ್ ಬಗ್ಗೆ ಮಾತಾಡಿ. ಏನಪ್ಪ ಡಯಾಗನಲ್ಸ್ ಹೇಳುತ್ತೆ? ಈಕ್ವಲ್ಸ್ ಇನ್ ಲೆಂತ್ ಅಂಡ್ ಬೈಸೆಕ್ಟ್ಸ್ ಈಚ್ ಅದರ್. ಸೊ ನಾವು ಒಂದನ್ನು ಗಮನಿಸಬಹುದು, ಎರಡರದ್ದು ಲೆಂತ್ ಏನಾಗಿರುತ್ತೆ ಈಕ್ವಲ್ ಇರುತ್ತೆ, ಎರಡು ಬೈಸೆಕ್ಟ್ ಮಾಡುತ್ತೆ. ಓಕೆ, ಎರಡು ಡಯಾಗನಲ್ ಲೆಂತ್ ಸೇಮ್ ಇದೆ, ಮತ್ತೆ ಅದೆರಡು ಏನ್ ಮಾಡ್ತಾ ಇದೆ ಬೈಸೆಕ್ಟ್ ಮಾಡ್ತಾ ಇದೆ. ಇನ್ನು ಸ್ಪೆಷಲ್ ಫೀಚರ್ ನೋಡೋದಾದ್ರೆ, ನಾಟ್ ಆಲ್ ಸೈಡ್ಸ್ ಆರ್ ಈಕ್ವಲ್. ಎಲ್ಲ ಸೈಡ್ಸ್ ಈಕ್ವಲ್ ಇಲ್ಲ ಇಲ್ಲಿ, ಆದ್ರೆ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅನ್ನೋದು ನಮಗೆ ಗೊತ್ತಿದೆ. ಓಕೆ, ಸೊ ಇದಿಷ್ಟು ನಮಗೆ ಇದ್ರದ್ದು ರೆಕ್ಟಾಂಗಲ್ ಬಗ್ಗೆ ಆಯ್ತು. ಸೊ ನೆಕ್ಸ್ಟ್ ಇರುವಂತದ್ದು ರಾಂಬಸ್ ಅಂತ. ಏನಿದೆ ರಾಂಬಸ್ ಹೇಗಿರುತ್ತೆ ಅಂದ್ರೆ, ಇದು ನೀವು ಗಮನಿಸಬಹುದು, ನಾವು ಮುಂಚೆನೆ ಹೇಳ್ತೀವಿ ಸ್ಕ್ವಯರ್ ಇದೆಲ್ಲ ಇದೇ ತರ ಇರುತ್ತೆ ಅಂತ. ಸ್ಕ್ವೇರ್ ಕೂಡ ಏನಾಗಿರ್ಬೋದು ರಾಂಬಸ್ ಆಗಿರ್ಬೋದು ಅಂತ. ಇಲ್ಲಿ ನೋಡಿ ನಮ್ಗೆ ಒಂದ್ ಸ್ವಲ್ಪ ಸಿಮಿಲಾರಿಟಿ ಕಾಣ್ತಾ ಇದೆ. ಯಾವುದಕ್ಕೆ? ಸ್ಕ್ವೇರ್ಗೆ. ಏನ್ ಸಿಮಿಲಾರಿಟಿ? ಟಿಲ್ಟ್ ಮಾಡಿದೀವಿ ಅಷ್ಟೇ. ಸೊ ಸ್ಕ್ವೇರ್ನ ಟಿಲ್ಟ್ ಮಾಡಿದ್ರೆ ರಾಂಬಸ್ ಅಂತ ಕರಿಬಹುದಾ? ಹೌದು, ಕರಿಬಹುದು. ಹೇಗೆ ಒಂದು ನೋಡೋಣ. ಆದ್ರೆ ಅಲ್ಲಿ ಇಲ್ಲಿಗೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಏನು ನೋಡಿ, ಆಲ್ 4 ಸೈಡ್ಸ್ ಆರ್ ಈಕ್ವಲ್. ಸೇಮ್ ನಮ್ಗೆ ಇದ್ರಲ್ಲಿ ಚೌಕದಲ್ಲಿ ಏನಾಗಿತ್ತು ಅದೇ ಪ್ರಾಪರ್ಟೀಸ್ ಇಲ್ಲೂ ಬರ್ತಾ ಇದೆ. ಎಲ್ಲಾ ಸೈಡ್ಸ್ಗಳು ಕೂಡ ಸೇಮ್ ಇರುತ್ತೆ. ಉದಾಹರಣೆಗೆ ಎ ಬಿ ಬಿ ಸಿ ಸಿ ಡಿ ಡಿ ಎ, ಈ 4 ಬದಿಗಳೇನಿದೆ 4 ಬದಿಗಳು ಸಮನಾಗಿದೆ. ಜೊತೆಗೆ ಆಂಗಲ್ಸ್ಗೆ ಅಂತ ಬಂದಾಗ ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್. ಸೊ ನೋಡಿ ಇಲ್ಲಿ ಆಂಗಲ್ ಬಿಗೆ ಆಂಗಲ್ ಡಿ ಈಕ್ವಲ್ ಆಗಿದೆ ಅಲ್ವಾ? ಆಂಗಲ್ ಎಗೆ ಆಂಗಲ್ ಸಿ ಈಕ್ವಲ್ ಆಗಿದೆ. ಸೊ ನನಗೆ ಯಾವ ಆಂಗಲ್ಗೆ ಯಾವ ಆಂಗಲ್ ಈಕ್ವಲ್ ಆಗಿದೆ ಆಪೋಸಿಟ್ ಆಂಗಲ್ಸ್ ಅನ್ನೋದು ಇಲ್ಲಿ ಗೊತ್ತಾಯ್ತು. ಜೊತೆಗೆ ಡಯಾಗನಲ್ಸ್ ಬೈಸೆಪ್ಸ್ ಈಚ್ ಅದರ್ ಅಟ್ 90 ಡಿಗ್ರಿ. ಇಲ್ಲಿ ನಾವು ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಡಯಾಗನಲ್ಸ್ ಏನಾಗ್ತಾ ಇದೆ ಇಲ್ಲಿ ನನಗೆ ಬೈಸೆಕ್ಟ್ ಆಗ್ತಾ ಇದೆ. ಬೈಸೆಕ್ಟ್ ಆಗುವಾಗ ಏನಾಗ್ತಾ ಇದೆ? ಇಟ್ ಕ್ರಿಯೇಟ್ಸ್ ರೈಟ್ ಆಂಗಲ್ ಅಥವಾ 90 ಡಿಗ್ರಿ ಮಧ್ಯ. ಬಟ್ ಆರ್ ನಾಟ್ ಈಕ್ವಲ್. ಅದು ಈಕ್ವಲ್ ಇರಬೇಕು ಅಂತ ಏನಿಲ್ಲ. ಓಕೆ, ಸೊ ಅದ್ರ ಏನಾಗ್ತಾ ಇದೆ ಇವೆಲ್ಲವೂ 90 ಡಿಗ್ರಿಯನ್ನು ಏರ್ಪಡಿಸ್ತಾ ಇದೆ. ಸ್ಪೆಷಲ್ ಫೀಚರ್ಸ್ ಏನಪ್ಪಾ ಇದು ಅಂದ್ರೆ, ಟಿಲ್ಟೆಡ್ ಸ್ಕ್ವೇರ್ ಆಲ್ರೆಡಿ ಮೆನ್ಷನ್ ಮಾಡಿದ್ರೆ ಟಿಲ್ಟೆಡ್ ಸ್ಕ್ವೇರ್ ತರ ಕಾಣುತ್ತೆ ಇದು ಅನ್ನೋದು ಒಂದು ಸ್ಪೆಷಲ್ ಫೀಚರ್ ಇದ್ರದ್ದು. ಓಕೆ, ಸೊ ಇಲ್ಲಿವರೆಗೂ ನಾವು 3 ರೀತಿಯಾದಂತ ಚತುರ್ಭುಜಗಳನ್ನು ನೋಡಿದ್ವಿ. ಮುಂದಿನ ಚತುರ್ಭುಜ ಟ್ರಪೇಜಿಯಂ, ಕನ್ನಡದಲ್ಲಿ ತ್ರಾಪಿಜ್ಯ ಅಂತ ಕೂಡ ಕರಿತೀವಿ. ಸೊ ತ್ರಾಪಿಜ್ಯ ಏನಪ್ಪಾ? ತ್ರಾಪಿಜ್ಯ ಹೆಂಗಿದೆ ನೀವು ಗಮನಿಸಬಹುದು. ಚಿತ್ರದಲ್ಲಿ ನಮ್ಗೆ ಸಾಮಾನ್ಯವಾಗಿ ಕಾರ್ಗಳನ್ನೆಲ್ಲ ನೋಡಿರ್ತೀವಿ, ಕೆಳಗಡೆ ವೀಲ್ ಇರುವಂತ ಬೇಸ್ ಭಾಗಕ್ಕಿಂತ ಟಾಪ್ ಇರುವಂತ ಭಾಗ ಹೋಗ್ತಾ ಹೋಗ್ತಾ ಚಿಕ್ಕದಾಗ್ತಾ ಹೋಗಿರುತ್ತೆ, ಹೌದಲ್ವಾ? ಇಲ್ಲೂ ಕೂಡ ನೋಡಿ ಅದೇ ತರ ಕಾಣಿಸ್ತಾ ಇದೆ. ಓಕೆ, ಪಿ ಕ್ಯೂ ಒಂದು ಬೇಸ್ ಆದ್ರೆ ಎಸ್ ಆರ್ ಅದರ ಟಾಪ್ ಅಲ್ಲಿ ಇರುವಂತ ಒಂದು ಸೈಡ್, ಇನ್ನು ಎಸ್ ಪಿ ಮತ್ತೆ ಆರ್ ಕ್ಯೂ ಅನ್ನೋದು ಅದರ ಪಕ್ಕದಲ್ಲಿರುವಂತಹ 2 ಸೈಡ್ಸ್ ಆಗಿರುತ್ತೆ. ಸೊ ಇದ್ರ ಸೈಡ್ಸ್ ಏನಪ್ಪ ಹೇಳುತ್ತೆ ಇದು ಅಂದ್ರೆ, ಓನ್ಲಿ 1 ಪೇರ್ ಆಫ್ ಆಪೋಸಿಟ್ ಸೈಡ್ಸ್ ಈಸ್ ಪ್ಯಾರಲಲ್. ಸೊ ನಮ್ಗೆ ನೋಡಿ ಒಂದು ಸೈಡ್ ಮಾತ್ರ, ಯಾವ ಸೈಡ್ ಆಗಿರುತ್ತೆ? ಎಸ್ ಆರ್ ಮತ್ತೆ ಪಿ ಕ್ಯೂ, ಈ 2 ಸೈಡ್ಸ್ ಮಾತ್ರ ಏನಾಗಿದೆ ಇಲ್ಲಿ ನನಗೆ ಪ್ಯಾರಲಲ್ ಆಗಿದೆ. ಸೊ ಹಾಗಾದ್ರೆ ಎಸ್ ಪಿ ಮತ್ತೆ ಆರ್ ಕ್ಯೂ ಪ್ಯಾರಲಲ್ ಆಗಿಲ್ವಾ? ಇಲ್ಲ. ಯಾಕೆ ಹೇಳಿ? ಎಸ್ ಮತ್ತೆ ಆರ್ ಅನ್ನ ನಾನು ಎಕ್ಸ್ಟೆಂಡ್ ಮಾಡ್ತಾ ಹೋದ್ರೆ ಯಾವುದೋ ಒಂದು ಬದಿಯಲ್ಲಿ ಇದು ಮೀಟ್ ಆಗ್ಬಹುದು, ಅದು ಬಂದಿರೋ ರೂಪದಲ್ಲಿ. ಸೊ ಆದ್ರೆ ಎಸ್ ಆರ್ ಮತ್ತೆ ಪಿ ಕ್ಯೂ ಲೈನ್ ಅನ್ನ ನಾನು ಎಷ್ಟೇ ಎಕ್ಸ್ಟೆಂಡ್ ಮಾಡ್ತಾ ಹೋದ್ರು ಒಂದನ್ನ ಒಂದು ಅದೇನಾಗಲ್ಲ, ಸೇರಲ್ಲ. ಓಕೆ, ಸೊ ಇವಾಗ ನಮ್ಗೆ ಅರ್ಥ ಆಯ್ತು, ಒಂದು ಪೇರ್ ಆಫ್ ಸೈಡ್ಸ್ ಮಾತ್ರ ಪ್ಯಾರಲಲ್ ಆಗಿದೆ ಅಂತ. ಇನ್ನೊಂದೇನು? ಆಂಗಲ್ಸ್ ನೋ ಸ್ಪೆಷಲ್ ಆಂಗಲ್ ಪ್ರಾಪರ್ಟಿ ಅನ್ಲೆಸ್ ಇಟ್ ಈಸ್ ಅನ್ ಐಸೋಸೆಲಿಸ್ ಟ್ರಪೇಜಿಯಂ. ಒಂದು ಹಿಂಟ್ ಕೊಡ್ತಾ ಇದೆ. ಏನು? ಟ್ರಪೇಜಿಯಂ ಅಲ್ಲಿ ಐಸೋಸೆಲಿಸ್ ಟ್ರಪೇಜಿಯಂ ಅಂತ ಒಂದಿದೆ, ಅದನ್ನು ಹೊರತುಪಡಿಸಿ ಇನ್ನೇನೇ ರೀತಿಯಾದಂತಹ ವಿಶೇಷತೆ ಇದರಲ್ಲಿ ಇಲ್ಲ ಅಂತ ತೋರಿಸ್ತಾ ಇದೆ. ಏನಪ್ಪಾ ಅದು ನೋಡೋದಾದ್ರೆ, ಈಗ ನೋಡಿ ಟ್ರಪೇಜಿಯಂ ಅಲ್ಲಿ ಟೈಪ್ಸ್ ಇದೆ ಅಂತೆ. ಸೊ ಅದನ್ನ ನಾವು ನೋಡೋಣ. ಅದಕ್ಕೂ ಮುಂಚೆನೆ ಈಗಿರೋ ಟ್ರಪೇಜಿಯಂ, ರೆಗ್ಯುಲರ್ ಟ್ರಪೇಜಿಯಂ ಏನಿದೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೇಡ. ಓಕೆ, ಇನ್ನು ಡಯಾಗನಲ್ಸ್ ಬಂದ್ರೆ
ಇಟ್ ಮೇ ಆರ್ ಮೇ ನಾಟ್ ಬಿ ಈಕ್ವಲ್. ಇದು ಕೂಡ ಸೇಮ್ ಬೈಸೆಕ್ಟ್ ಮಾಡುತ್ತೆ ಒಂದನ್ನ ಒಂದು ಡಯಾಗನಲ್ಸ್ನ. ಉದಾಹರಣೆಗೆ ಎಸ್ ಕ್ಯೂ ಮತ್ತೆ ಪಿ ಆರ್ ಅನ್ನೋದು ಎರಡು ಡಯಾಗನಲ್ಸ್, ಅದು ಬೈಸೆಕ್ಟ್ ಮಾಡಿದೆ. ಸೊ ಆ ಬೈಸೆಕ್ಟ್ ಮಾಡಿದ್ರು ಕೂಡ ಅದೇನಾಗಲ್ಲ, ಒಂದಕ್ಕೊಂದು ಈಕ್ವಲ್ ಇರಬೇಕು ಅಂತ ಇಲ್ಲ. ಮೇ ಆರ್ ಮೇ ನಾಟ್ ಬಿ ಈಕ್ವಲ್. ಸೊ ಹಾಗೆ ಸ್ಪೆಷಲ್ ಫೀಚರ್ಸ್ ಕಾಮನ್ ಇನ್ ರಿಯಲ್ ಲೈಫ್. ಇದರಂತ ಏನು ಸ್ಪೆಷಲ್ ಫೀಚರ್ಸ್ ನೋಡೋಕ್ಕಾಗಲ್ಲ, ನಾವು ಕಾಮನ್ ಆಗಿ ನೋಡೋವಂಥದ್ದೇ ಇರುತ್ತೆ. ನಾವು ಒಂದು ಹೇಳಿದ್ವಿ ಟ್ರಪೇಜಿಯಮಲ್ಲಿ ಟೈಪ್ಸ್ ಇದೆ ಅಂತ. ನೋಡೋಣ ಯಾವ್ದೆಲ್ಲ ಟೈಪ್ಸ್ ಇದೆ ಅಂತ. ಇಲ್ಲಿ ನೀವು ಗಮನಿಸ್ಬೋದು 3 ಕಾಲಮ್ ಕೊಟ್ಟಿದ್ದೀವಿ, ಆ ಕಾಲಮ್ ಅಲ್ಲಿ 4 ರೋಸ್ ಕೂಡ ಇದೆ. ಓಕೆ, ಒಂದು ಯಾವ ರೀತಿಯ ಟ್ರಪೇಜಿಯಂ ಅಂತ ಹೇಳೋದು ಮೊದಲನೇ ಕಾಲಮ್ ಆದ್ರೆ, ಎರಡನೇದು ಶೇಪ್ ಹೇಗಿರುತ್ತೆ ಅಂತ, ಮೂರನೇದು ಅದ್ರಲ್ಲಿ ಏನ್ ಪ್ರಾಪರ್ಟಿ ಇದೆ ಅಂತ ಹೇಳುತ್ತೆ. ಓಕೆ, ಸೊ ಮೊದಲನೇ ನೀವು ಗಮನಿಸ್ಬೋದು ಐಸೋಸೆಲಿಸ್ ಟ್ರಪೇಜಿಯಂ. ಸೊ ನಾನು ಪ್ರೀವಿಯಸ್ ಏನ್ ಟ್ರಪೇಜಿಯಂ ಬಗ್ಗೆ ಮಾತಾಡುವಾಗ ಚಿತ್ರ ತೋರಿಸಿದೋ ಅದೇ ರೀತಿಯಾದ ಚಿತ್ರ ಇದು ಕೂಡ. ಓಕೆ, ಸೊ ಇದರಲ್ಲಿ ಏನು ವಿಶೇಷ ಇದೆ, 4 ವರ್ಟಿಸಸ್ ಇದೆ, 4 ಸೈಡ್ಸ್ ಇದೆ. ಇಲ್ಲಿ ಒಂದು ಸ್ಪೇರ್ ಆಫ್ ಸೈಡ್ಸ್ ಮಾತ್ರ ಏನಾಗಿದೆ, ಪ್ಯಾರಲಲ್ ಆಗಿದೆ. ಯಾವ್ಯಾವುದು, ಡಿ ಸಿ ಮತ್ತೆ ಎ ಬಿ ಅನ್ನೋದು ಗೊತ್ತಾಯ್ತಲ್ವಾ. ಹಾಗೇನೆ ಇನ್ನೊಂದಿದೆ ಇದರಲ್ಲಿ ಸ್ಪೆಷಲ್, ಐಸೋಸೆಲಿಸ್ ಅಂತ ಯಾಕೆ ಕರಿತೀವಿ ಇದನ್ನ ಅಂತಂದ್ರೆ, ಈ ಒಂದು ಪೇರ್ ಆಫ್ ಸೈಡ್ಸ್ ಈಕ್ವಲ್ ಇನ್ ಲೆಂತ್ ಇರುತ್ತೆ. ಯಾವ್ಯಾವ್ದಿದೆ ಇದರಲ್ಲಿ, ಒಂದು ಎ ಡಿ ಮತ್ತೆ ಬಿ ಸಿ, ಎ ಡಿಗೆ ಬಿ ಸಿ ಸಮನ ಆಗಿರುತ್ತೆ. ಸೊ ಈ ರೀತಿಯಾಗಿ ಒಂದು ಪೇರ್ ಆಫ್ ಸೈಡ್ಸ್ ಸಮನ ಆಗಿರುವಂತ ಟ್ರಪೇಜಿಯಂ ನಾವೇನಂತ ಕರಿತೀವಿ, ಐಸೋಸೆಲಿಸ್ ಟ್ರಪೇಜಿಯಂ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡ್ಬೋದು ಎ ಡಿ ಮತ್ತೆ ಬಿ ಸಿ ಅವರು ಕೊಟ್ಟಿದ್ದಾರೆ. ಹಾಗೇನೆ ಇನ್ನೊಂದಿದೆ, ಸೊ ನಮ್ಗೆಲ್ಲರಿಗೂ ಗೊತ್ತಿದೆ, ಈ ಟ್ರಯಾಂಗಲ್ ಅಲ್ಲೇ ಹೇಳ್ತಾ ಇದ್ವಿ ಸ್ಕೇಲಿನ್, ಐಸೋಸೆಲಿಸ್ ಮತ್ತೆ ಇದೆಲ್ಲ ಅಂತ. ಸೊ ಹಾಗೇನೆ ಟ್ರಪೇಜಿಯಂ ಅಲ್ಲೂ ಕೂಡ ಅದೇ ರೀತಿಯಾಗಿ ಸ್ಕೇಲಿನ್ ಅನ್ನೋದನ್ನ ಬಳಸಿದ್ವಿ. ಏನ್ ಸ್ಕೇಲಿನ್ ಅಂದ್ರೆ ನಮ್ಗೆ ಮುಂಚೆನೆ ಗೊತ್ತಿದೆ, ಎಲ್ಲಾ ಸೈಡ್ಸ್ ಡಿಫ್ರೆಂಟ್ ಆದ ಲೆಂತ್ ಅನ್ನ ಹೊಂದಿರಬೇಕು, ಯಾವುದು ಒಂದಕ್ಕೊಂದು ಸಮ ಇರಬಾರ್ದು ಅಂತ. ಸೊ ಇಲ್ಲಿ ಗಮನಿಸಬಹುದು ಚಿತ್ರದಲ್ಲಿ ನಿಮ್ಗೆ, ಈ ಎ ಬಿ ಅನ್ನೋದೇ ಒಂಥರ ಲೆಂತ್ ಇದೆ, ಬಿ ಸಿ ಅನ್ನೋದು ಇನ್ನೊಂಥರ ಇದೆ, ಈ ಸಿ ಡಿ ಅನ್ನೋದು ಇನ್ನೊಂಥರ ಇದೆ, ಈ ಡಿ ಅಂತ ಅನ್ನೋದು ಮತ್ತೊಂಥರ ಇದೆ. ಈ 4 ಸೈಡ್ಸ್ 4 ರೀತಿಯಾಗಿರೋದ್ರಿಂದ ಇದನ್ನ ನಾವೇನಂತ ಕರಿತೀವಿ, ಸ್ಕೇಲಿನ್ ಟ್ರಯಾಂಗಲ್ ಅಂತ, ಸ್ಕೇಲಿನ್ ಟ್ರಪೇಜಿಯಂ ಅಂತ ಕರಿತೀವಿ. ಈ ಸ್ಕೇಲಿನ್ ಟ್ರಪೇಜಿಯಂದು ನಾನು ಮುಂಚೆನೆ ಹೇಳಿದೆ ಎಲ್ಲ ಸೈಡ್ಸ್ ಡಿಫ್ರೆಂಟ್ ಇದೆ ಅಂತ. ಓಕೆ, ಹಾಗೇನೆ ರೈಟ್ ಆಂಗಲ್ ಟ್ರಪೇಜಿಯಂ ಅಂತ ಇದೆ. ಇನ್ನೊಂದು ರೈಟ್ ಟ್ರಪೇಜಿಯಂ ಅಂತಂದ್ರೆ ಏನಪ್ಪಾ ಅಂದ್ರೆ, ನಮ್ಗೆಲ್ಲರಿಗೂ ಗೊತ್ತಿದೆ ಟ್ರಯಾಂಗಲ್, ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ನೋಡ್ತಿದ್ವಿ. ಏನು ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ, ಯಾವ್ದಾದ್ರು ಒಂದು ಆಂಗಲ್ ಏನಾಗಿರ್ಬೇಕಿತ್ತು, 90 ಡಿಗ್ರಿ ಆಗ್ಬೇಕಿತ್ತು ಅಂತ. ಸೊ ಇಲ್ಲೂ ಅದೇ ಕಂಡೀಷನ್ ಇರುತ್ತೆ. ಏನ್ ಕಂಡೀಷನ್ ಚೆಕ್ ಮಾಡೋಣ. ಇದು ಎ ಬಿ ಸಿ ಡಿ ಅನ್ನೋ ಒಂದು ಟ್ರಪೇಜಿಯಂ ನಾನು ತಗೊಂಡಿದ್ದೀನಿ, ಯೆಲ್ಲೋ ಕಲರ್ ಮಾರ್ಕಿಂಗ್ ಇದೆ ನೋಡಿ. ಇದರಲ್ಲಿ ಒಂದು ಲೈನ್ ಏನಾಗಿದೆ, ಬೇಸಿಗೆ ಪರ್ಪೆಂಡಿಕ್ಯುಲರ್ ಆಗಿ, ಒಂದು ಸೈಡ್ ಏನಾಗಿದೆ ಬೇಸ್ ಸೈಡ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಅಂದ್ರೆ ಎ ಬಿಗೆ ಎ ಡಿ ಏನಾಗಿದೆ, ಪರ್ಪೆಂಡಿಕ್ಯುಲರ್ ಆಗಿದೆ. ಇದರಿಂದ ನಮ್ಗೆ ಏನಾಗ್ತದೆ, ಎ ಮತ್ತೆ ಡಿ ನಲ್ಲಿ ಏರ್ಪಡುವಂತಹ ಕೋನಗಳು, ಆಂಗಲ್ಸ್ ಏನಾಗಿದೆ 90 ಡಿಗ್ರಿಗೆ ಈಕ್ವಲ್ ಇದೆ. ಸೊ ಇಲ್ಲಿ ಏನಾಗಿರ್ಬೇಕು, 2 angles 90 ಡಿಗ್ರಿ ಸಮವಾಗಿದೆ, ಹೌದಲ್ವಾ. ಯಾಕಂದ್ರೆ ಆಪೋಸಿಟ್ ಸೈಡ್ಸ್ ಪ್ಯಾರಲಲ್ ಇರೋದ್ರಿಂದ ನನಗೆ ಆ 2 angles ಏನಾಯ್ತು, ಸಮ ಆಯ್ತು. ಸೊ ಎ ಪೇರ್ ಆಫ್ ರೈಟ್ ಆಂಗಲ್ಸ್ ಇರೋದ್ರಿಂದ ಈ ಟ್ರಪೇಜಿಯಂ ಏನಂತ ಕರಿತಾ ಇದೀವಿ ನಾವು, ರೈಟ್ ಆಂಗಲ್ ಟ್ರಪೇಜಿಯಂ ಅಂತ ಕರಿತಿದ್ವಿ. ಸೊ ಇಲ್ಲಿವರೆಗೂ ನಮಗೆ ಟ್ರಪೇಜಿಯಮ್ಸ್ ಟೈಪ್ಸ್ ಏನಿದೆ ಅನ್ನೋದನ್ನ ನೋಡಿದ್ವಿ. ನೆಕ್ಸ್ಟ್ ಕೈಟ್ ಅಂತ ಹೇಳಿ. ಸೊ ಕೈಟ್ ನಿಮ್ಗೆಲ್ಲ ಗೊತ್ತಿದೆ, ಪತಂಗ ಅಥವಾ ಗಾಳಿಪಟ ಎಲ್ಲ ನೀವು ಆರಿಸಿದ್ದೀರ, ನಿಮ್ಗೆಲ್ಲ ಗೊತ್ತಿರುತ್ತೆ. ಓಕೆ, ಸೊ ಪತಂಗ ನಿಮ್ಗೆಲ್ಲ ಗಮನಿಸಿರೋ ಹಂಗೆ ನೋಡಿ, ಮೇಲ್ಗಡೆ ಭಾಗ ಚಿಕ್ಕದಾಗಿದೆ, ಕೆಳಗಡೆ ಭಾಗ ಉದ್ದನಾಗಿದೆ, ಹೌದಲ್ವಾ. ಸೊ ನಾವು ಕೆಳಗಡೆಗೆ ಏನ್ ಮಾಡ್ತೀವಿ, ಸೂತ್ರ ಕಟ್ಕೊಂಡು ಮೇಲ್ಗಡೆ ಹಿಂದ್ಗಡೆ ಎಲ್ಲ ದಾರ ಕಟ್ಟಿ ಏನ್ ಮಾಡ್ತೀವಿ, ಆರಿಸ್ತೀವಿ, ಹೌದಲ್ವಾ. ಅದೇ ರೀತಿಯಾಗಿ ಇಲ್ಲಿ ನೀವು ಗಮನಿಸಬಹುದು, ಪತಂಗ ಎ ಬಿ ಸಿ ಡಿ ನಾನು ಏನ್ ಮಾಡಿದ್ದೀನಿ, ಇಲ್ಲಿ ಕ್ಲಾಕ್ ವೈಸ್ ಅಲ್ಲಿ ಅದರ ನೇಮಿಂಗ್ಸ್ ಮಾಡ್ಕೊಂಡಿದ್ದೀನಿ. ಓಕೆ, ಎ ಬಿ ಸಿ ಡಿ ಅಲ್ಲಿ ಏನ್ ಹೇಳುತ್ತೆ ಇದು, 2 pair ಆಫ್ ಅಡ್ಜಸೆಂಟ್ ಸೈಡ್ಸ್ ಆರ್ ಈಕ್ವಲ್. ಅಡ್ಜಸೆಂಟ್ ಸೈಡ್ಸ್ ಅಂದ್ರೆ ಏನು, ಅಕ್ಕಪಕ್ಕದಲ್ಲಿರುವಂತ ಸೈಡ್ಸ್. ಉದಾಹರಣೆಗೆ ಈ ಎ ಡಿ ಮತ್ತೆ ಎ ಬಿ ಈ ಎರಡು ಸೈಡ್ಸ್ ಏನಿದೆ ಈಕ್ವಲ್. ಹಾಗೇನೆ ಸಿ ಡಿ ಮತ್ತೆ ಬಿ ಸಿ. ಸೊ ಈಗ 2 pair ಆಫ್ ಆಂಗಲ್ಸ್, ಇದು ಸೈಡ್ಸ್ ಏನಾಯ್ತು, ಅಡ್ಜಸೆಂಟ್ ಸೈಡ್ಸ್ ಸಮ ಇದೆ, ಈಕ್ವಲ್ ಇದೆ ಅನ್ನೋದು ಗೊತ್ತಾಯ್ತು. ಇದಾದ್ಮೇಲೆ ಆಂಗಲ್ಸ್, 1 pair ಆಫ್ ಆಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್. 1 pair ಆಫ್ ಆಪೋಸಿಟ್ ಆಂಗಲ್ಸ್ ಯಾವುದು, ಸೇಮ್ ಆಂಗಲ್ ಎ ಜೊತೆಗೆ ಆಂಗಲ್ ಸಿ, ಆಂಗಲ್ ಡಿ, ಆಂಗಲ್ ಬಿ. ಇಲ್ಲಿ ಆಂಗಲ್ ಡಿ ಮತ್ತೆ ಬಿ ಮಾತ್ರ ಏನಾಗಿರುತ್ತೆ, ಈಕ್ವಲ್ ಇರುತ್ತೆ. ಆಂಗಲ್ ಎ ಮತ್ತೆ ಸಿ ಡಿಫ್ರೆಂಟ್ ಇರುತ್ತೆ. ಓಕೆ, 1 pair ಆಫ್ ಆಪೋಸಿಟ್ ಆಂಗಲ್ಸ್ ಇಸ್ ಈಕ್ವಲ್ ಅಂತ ಹೇಳಿದ್ವಿ. 1 pair ಯಾವುದು, ಡಿ ಮತ್ತೆ ಬಿ ಮಾತ್ರ, ಆದ್ರೆ ಎ ಮತ್ತೆ ಬಿ ಆಗಲ್ಲ. ಸೊ ಎ ಮತ್ತೆ ಸಿ ಆಗಲ್ಲ, ಬೇರೆ ಬೇರೆ ಇರುತ್ತೆ. ಡಿ ಮತ್ತೆ ಬಿ ಮಾತ್ರ ಏನಾಗಿರುತ್ತೆ, ಇದರಲ್ಲಿ ಸಮನ ಆಗಿರುತ್ತೆ ಅಂತ. ನಾನು ಇನ್ನೊಂದು ಹೇಳಿದ್ರೆ ಡಯಾಗನಲ್ಸ್, 1 diagonal bisects ದಿ ಅದರ್ ಅಟ್ 90 ಡಿಗ್ರಿ. ಸೊ ನೋಡಿ, ಪ್ರತಿ ಡಯಾಗನಲ್ ಒಂದು ವರ್ಟಿಸಸ್ ಇಂದ ಆಪೋಸಿಟ್ ವರ್ಟಿಸಸ್ಗೆ ಹೋಗಿ ಮೀಟ್ ಆಗುವಾಗ ಏನಾಗ್ತಾ ಇದೆ ನಮ್ಗೆ ಅಲ್ಲಿ ಗಮನಿಸಬಹುದು, ಇನ್ನೊಂದು ಬೈಸೆಕ್ಟರ್ ಅದನ್ನ ಕಟ್ ಮಾಡ್ತಾ ಇದೆ. ಎರಡು ಕಟ್ ಮಾಡುವಂತೆ 90 ಡಿಗ್ರಿ ಆಗ್ತಾ ಇದೆ. ಓಕೆ, ಸೊ ಇದೊಂದು. ನೆಕ್ಸ್ಟ್ ಸ್ಪೆಷಲ್ ಫೀಚರ್ಸ್, ಲುಕ್ಸ್ ಲೈಕ್ ಅ ಫ್ಲೈಯಿಂಗ್ ಕೈಟ್.
ಇದೆಲ್ಲ ನಮ್ಗೆ ಗೊತ್ತೇ ಇದೆ, ಗಾಳಿಪಟ ನಾವೆಲ್ಲ ಆರಿಸಿದೀವಿ. ಸೊ ನಮಗೆ ನಾರ್ಮಲ್ ಆಗಿ ಏನು ಪತಂಗ ಇರುತ್ತೆ ಅಥವಾ ಗಾಳಿಪಟ ಇರುತ್ತೆ ಅದೇ ರೀತಿಯಾಗಿ ಇದೆ ಅಂತ ಅನ್ನೋದನ್ನ ಇದು ಹೇಳುತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಇದನ್ನ ನೋಡೋಣ, ಚತುರ್ಭುಜ. ಓಕೆ, ಸೊ ಇಲ್ಲಿವರೆಗೂ ನಾವು ಚತುರ್ಭುಜಗಳ ವಿಧಗಳನ್ನೆಲ್ಲ ನೋಡ್ತಾ ಬಂದ್ವಿ. ಸೊ ಕೈಟ್ವರೆಗೆ ನಿಲ್ಸೋಣ. ಇದಾದ್ಮೇಲೆ ಈಗ ನನಗೆ ಈ ಚತುರ್ಭುಜಗಳಲ್ಲಿ ಇದರ ಪೆರಿಮೀಟರ್ ಸುತ್ತಳತೆ ಮತ್ತೆ ಇದರ ಏರಿಯಾ ವಿಸ್ತೀರ್ಣ ಹೇಗೆ ಕಂಡಿಡು, ಇವುಗಳನ್ನ ಸಣ್ಣದಾಗಿ ಅಬ್ಸರ್ವ್ ಮಾಡಿ ಒಂದು 4 ಲೆಕ್ಕಗಳನ್ನ ಇದ್ರ ಮೇಲೆ ಮಾಡೋಣ. ಓಕೆ, ಸೊ ಮೊದಲನೇದಾಗಿ ನಾನು ಇದರಲ್ಲಿ ಚೌಕವನ್ನ ತಗೊಳ್ತೀನಿ. ಸೊ ಚೌಕ, ಸ್ಕ್ವೇರ್, ಪೆರಿಮೀಟರ್ ಅಂದ್ರೆ ಏನು? ಸುತ್ತಳತೆ, ಸುತ್ತಳತೆ ಅಂತೇಳಿ ಕರಿತೀವಿ. ಓಕೆ, ಸೊ ಈಗ ನನಗೆ ಚೌಕದ ಸುತ್ತಳತೆಯನ್ನು ನೋಡ್ಬೇಕು ಅಂದ್ರೆ ಯಾವ್ದಿದೆ? ABCD ಅನ್ನೋ ಒಂದು ಚೌಕ ಇದೆ. ಇಲ್ಲಿ ಏನ್ ಮಾಡ್ಬೇಕು? ನಾನು 4 ಬದಿಗಳನ್ನ ಕೂಡಬೇಕು. ABBC + CA + DA 4 ಬದಿಗಳನ್ನ ನಾನು ಅದರ ಮೆಜರ್ಮೆಂಟ್ ಅನ್ನ ಕೂಡಿದ್ರೆ ನನಗೆ ಏನಾಗುತ್ತೆ? ಸುತ್ತಳತೆ. ನಮ್ಗೆಲ್ಲ ಗೊತ್ತಿದೆ ಅಲ್ವಾ, ನಮ್ಮ ಮನೆಯ ಸುತ್ತಮುತ್ತ ಏನಾದ್ರು ಬೇಲಿ ಹಾಕಿದ್ರೆ ಅದರ ಪ್ರತಿಯೊಂದು ಬದಿಯ ಅಳತೆಗಳನ್ನು ಕೂಡ್ಕೊಂಡು ಬಂದ್ರೆ ಎಷ್ಟು ಸುತ್ತಳತೆ ಇದೆ ಅಂತ ಲೆಕ್ಕ ಹಾಕ್ಬೋದು, ಹೌದಲ್ವಾ? ಸೊ ಹಾಗೇನೆ ಇಲ್ಲೂ ಕೂಡ ಈಗ ನಾನೇನಾದ್ರೂ ಯಾವ್ದಾದ್ರು ಒಂದು ಬದಿಯನ್ನ ಮೆಜರ್ಮೆಂಟ್ A ಅಂತ ನಾನು ಪರಿಗಣಿಸ್ಕೊಂಡ್ರೆ ಅದರ ಲೆಂತ್ ಅನ್ನ ಏನಾಗ್ಬೋದು? A + A + A + A. ಯಾಕೆ ಅಂದ್ರೆ ಒಂದು ಕಂಡೀಷನ್ ಇದೆ ಚೌಕದಲ್ಲಿ, ಎಲ್ಲಾ ಬದಿಗಳು ಸಮನಾಗಿರುತ್ತೆ, ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂತ. ಸೊ ಏನ್ ಮಾಡಿದೆ? ಒಂದು ಸೈಡ್ದು ಲೆಂತ್ ನಾನು ನೋಡಿದ್ರೆ 4 ಸೈಡ್ ಲೆಂತ್ ನನಗೆ ಸುಲಭವಾಗಿ ಸಿಕ್ತು. ಓಕೆ, ಸೊ A + A + A + A ಎಷ್ಟು ಟೈಮ್ಸ್ ಇದೆ? 4 ಟೈಮ್ಸ್ ಇದೆ, 4A. ಸೊ ನನಗೆ ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಏನು? 4A. ಸೊ ಇದ್ರ ಮುಂದೆ ನಾನು ಯೂನಿಟ್ಸ್ ಏನ್ ಮಾಡ್ಬೋದು? ಸೆಂಟಿಮೀಟರ್, ಮೀಟರ್ ಏನಾದ್ರೂ ಬರೀಬಹುದು. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಏರಿಯಾ ಆಫ್ ಸ್ಕ್ವೇರ್ ಅಥವಾ ವಿಸ್ತೀರ್ಣ ಅಂತ ಕರಿತೀವಿ. ಚೌಕದ ವಿಸ್ತೀರ್ಣ. ಈ ಚೌಕದ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕು ಅಂತಂದ್ರೆ ಇದೇ ರೀತಿಯಾಗಿ ಬದಿಗಳು ನನಗೆ ಗೊತ್ತಿರಬೇಕು. ಆ ಬದಿಗಳಲ್ಲಿ ಯಾರ್ಯಾರು ಗೊತ್ತಿರ್ಬೇಕು ನೋಡೋಣ. ಈಗ ನನಗೆ AB, BC, CD, DA 4 ಬದಿ ಇದೆ. ಇಲ್ಲಿ 2 ಬದಿಗಳನ್ನ ಕೂಡಿಸ್ಬೇಕು. ಯಾಕೆ ಅಂದ್ರೆ ಉದ್ದ ಇಂಟು ಅಗಲ, ಹೌದಲ್ವಾ? ಸೊ ಉದ್ದ ಇಂಟು ಅಗಲ ಅಂದ್ರೆ ಲೆಂತ್ ಇಂಟು ಬ್ರೆಡ್ತ್, ಲೆಂತ್ ಇಂಟು ಬ್ರೆಡ್ತ್. ಸೊ ಲೆಂತ್ ಇಂಟು ಬ್ರೆಡ್ತ್ ಅಂದ್ರೆ ಲೆಂತ್ ಏನಿದೆ? A ಇದೆ, ಬ್ರೆಡ್ತ್ ಕೂಡ ಏನಿದೆ? A ಇದೆ. ಸೊ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? A ಇಂಟು A, ಸೇಮ್ ಬೇಸಿಸ್ ಇದ್ದಾರೆ. A² ಆಯ್ತು. ಸರಿ, ಸೊ ಏನಾಯ್ತು? A ಇಂಟು A² ಸೊ ನನಗೆ ಈಗ ಈ ಚತುರ್ಭುಜ ಅಂದ್ರೆ ಚೌಕದ ವಿಸ್ತೀರ್ಣ ಗೊತ್ತಾಗಿದೆ, A² ಅಂತ ಮಾಡ್ಕೊಂಡ್ರೆ ಸಾಕು ಅಂತ. ಓಕೆ, ಸೊ ಇವಾಗ ನನಗೆ ಸುಲಭವಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿಗೆ ನಾವು ಚೌಕದ ಸುತ್ತಳತೆ ಮತ್ತೆ ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡಿಯಬೇಕು ಇದಕ್ಕೂ ಕೂಡ ಅಷ್ಟೇನೆ. ನನಗೆ ಇದರಲ್ಲಿ ಯಾವುದು ಪೆರಿಮೀಟರ್ ನಲ್ಲಿ ಏನಾಗಿತ್ತು? ಸೆಂಟಿಮೀಟರ್, ಮೀಟರ್ ಏನಾದ್ರು ಬರೀಬೋದಿತ್ತು. ಆದ್ರೆ ಇಲ್ಲಿ ಏನಾಗುತ್ತೆ? 2 ಮಲ್ಟಿಪ್ಲೈ ಅಲ್ಲಿ ಕೂಡಿದ್ವಿ, ಅದರಿಂದ ಕಾಮನ್ ತೆಗೆದ್ವಿ ಯೂನಿಟ್. ಇಲ್ಲೇನ್ ಮಾಡ್ತಿದೀವಿ? ಸೊ ನನಗೆ ಸೆಂಟಿಮೀಟರ್ ಆದ್ರೆ ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಅಂತ ಬರ್ಕೋಬೇಕು, ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಅಂತ ಬರ್ಕೋಬೇಕು, ಅಥವಾ ಮೀಟರ್ ಆದ್ರೆ ಮೀಟರ್ ಇಂಟು ಮೀಟರ್ ಅಂತ ಬರ್ಕೋಬೇಕು. ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಗೊತ್ತೇ ಇದೆ, ಸೆಂಟಿಮೀಟರ್ ಸ್ಕ್ವೇರ್. ಮೀಟರ್ ಇಂಟು ಮೀಟರ್ ಅಂತ ಆದ್ರೆ ಮೀಟರ್ ಸ್ಕ್ವೇರ್. ಸೊ ನನ್ನ ಯೂನಿಟ್ ಏನಾಗಿರುತ್ತೆ? ಐದರ್ ಸೆಂಟಿಮೀಟರ್ ಸ್ಕ್ವೇರ್ ಆರ್ ಮೀಟರ್ ಸ್ಕ್ವೇರ್ ಅಂತ ಬರೀಬೇಕು. ಓಕೆ, ಸೊ ಈಗ ಮತ್ತೊಂದು ನೋಡೋಣ. ಸೊ ಅದು ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ರೆಕ್ಟ್ಯಾಂಗಲ್. ಸೊ ಈ ರೆಕ್ಟ್ಯಾಂಗಲ್ ಪೆರಿಮೀಟರ್ ಸುತ್ತಳತೆ ಹೇಗಪ್ಪ ನೋಡ್ತೀವಿ ಅಂದ್ರೆ, ಇದು ಮುಂಚೆನೆ ಹೇಳ್ಬಿಟ್ಟಿದ್ದಾರೆ, ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್, ನಾಟ್ ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂತ ಹೇಳಿದರೆ. ಆಪೋಸಿಟ್ ಸೈಡ್ಸ್ ಅಂದ್ರೆ ಸೊ ನನಗೆ AB ಮತ್ತೆ CD ಇದೆರಡು ಆಪೋಸಿಟ್ ಸೈಡ್ಸ್. ಅದೇ ತರ AD ಮತ್ತೆ BC ಇದು ಇನ್ನೊಂದು ಆಪೋಸಿಟ್ ಸೈಡ್ಸ್. ಸೊ ಈಗ ಎರಡು ನನಗೆ ಈಕ್ವಲ್ ಆಗ್ತಾ ಇದೆ ಅಂದ್ರೆ ನಾನು ಏನ್ ಮಾಡ್ತೀನಿ? 2 ಲೆಂತ್ ಗೊತ್ತಿರಬೇಕು ನನಗೆ, ಯಾಕಂದ್ರೆ ಆಪೋಸಿಟ್ ಸೈಡ್ ಸೇಮ್ ಅಲ್ವಾ. ನಾನೇನ್ ಮಾಡ್ತೀನಿ? AB ಲೆಂತ್ ಅನ್ನ ಬರ್ಕೊಳ್ತೀನಿ. AB ಅನ್ನ ಲೆಂತ್ ಅಂತಾನೆ ತಗೊಳ್ತೀನಿ, L. A ಇಂದ B ಗಿರುವಂತಹ ಲೆಂತ್ ಏನು? L. ಹಾಗೇನೆ B ಇಂದ C ಗಿರುವಂತದನ್ನ ಏನಂತ ಮಾಡ್ತೀನಿ? B ಅಂತ ತಗೊಳ್ತೀನಿ. ಸೊ ಈಗ ನನಗೆ ಸಿಕ್ತು, ಏನ್ ಸಿಕ್ತು? ಸುತ್ತಳತೆಯನ್ನು ಬರುವಾಗ ನನಗೆ ಸುತ್ತಳತೆ ಏನ್ ಮಾಡ್ಬೇಕು? 4 ಬದಿಗಳನ್ನು ಕೂಡಬೇಕು. ಚೌಕದಲ್ಲಾಗ್ಲಿ ರೆಕ್ಟ್ಯಾಂಗಲ್ ಆಗ್ಲಿ ಸೇಮ್ ಅದು. ಓಕೆ, ನಾನೇನ್ ಮಾಡ್ತೀನಿ? AB + BC + CD + DA 4 ಬದಿಗಳನ್ನು ನಾನು ಕೂಡ್ತಾ ಇದ್ದೀನಿ. 4 ಬದಿಗಳು ಕೂಡಿದಾಗ ಏನಾಯ್ತು? ನನಗೆ AB ಗೊತ್ತಿದೆ, ಏನು? L. BC ಗೊತ್ತಿದೆ, ಏನು? ಸ್ಮಾಲ್ b. CD ಗೊತ್ತಿದೆ, ಅದು ಕೂಡ L. DA ಗೊತ್ತಿದೆ, ಅದು B. ಹೇಗೆ ಅಂದ್ರೆ ಆಪೋಸಿಟ್ ಸೈಡ್ ಸೇಮ್ ಇದೆ ಅಲ್ವಾ. ಸೊ ಅದರಿಂದ L B B ಬಂತಷ್ಟು. ಓಕೆ, ನೆಕ್ಸ್ಟ್ ಈಗ L ಕಾಮನ್ ಇದೆ. L ನೋಡ್ಕೋಬೇಕು ಎಷ್ಟು ಸಲ ಇದೆ L ಅಂತ. ಎಷ್ಟು ಸಲ ಇದೆ? 2 ಟೈಮ್ಸ್ ಇದೆ. 2 ಟೈಮ್ಸ್ ಆಫ್ L + 2 ಟೈಮ್ಸ್ ಆಫ್ B. ಈಗ ನನಗೆ 2 ಕಡೆ ಕಾಮನ್ ಇರೋದೇನು? 2.
ಸೊ ಈ 2 ಅನ್ನು ಆಚೆ ತೆಗೆದ್ರೆ ಒಳಗಡೆ ಉಳ್ಕೊಳ್ಳೋದು 2 × L + B. ಸೊ ಈಗ ನನಗೆ 2 ಟೈಮ್ಸ್ ಆಫ್ ದಿ ಲೆಂತ್ ಅಂಡ್ ಬ್ರೆಡ್ತ್ ಸಮ್ನ ನಾನು ಮಾಡೋದು ಏನಾಗುತ್ತೆ, ನನಗೆ ಅದರ ಒಂದು ಸುತ್ತಳತೆ ಅನ್ನೋದು ಸಿಗುತ್ತೆ. ಓಕೆ, ಸೊ ಇದು ಪೆರಿಮೀಟರ್ ಆಫ್ ದಿ ರೆಕ್ಟಾಂಗಲ್. ಇದಕ್ಕೂ ಕೂಡ ಅಷ್ಟೇ ಸೆಂಟಿಮೀಟರ್ ಅಥವಾ ಮೀಟರ್ ನಾವು ಯೂನಿಟ್ಸ್ ಅನ್ನ ಬರೀಬಹುದು. ನೆಕ್ಸ್ಟ್ ಏರಿಯಾ ಆಫ್ ರೆಕ್ಟಾಂಗಲ್ಗೆ ಹೋದ್ರೆ, ಸೊ ನಮ್ಗೆ ಆಲ್ರೆಡಿ ಗೊತ್ತಿದೆ ಉದ್ದ ಇಂಟು ಅಗಲ ಅಥವಾ ಲೆಂತ್ ಇಂಟು ಬ್ರೆಡ್ತ್ ಅಂತ ಹೇಳ್ತೀವಿ. ಲೆಂತ್ ಇಂಟು ಬ್ರೆಡ್ತ್. ಸೊ ಲೆಂತ್ ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತಿದೆ L × B. ಸೊ ಈಗ L × B ಏನಿದೆ LB. ಬಟ್ ಇಲ್ಲೂ ಕೂಡ ಅಷ್ಟೇನೆ, ನಮಗೆ ಯೂನಿಟ್ ಬರೆಯುವಾಗ ಏನ್ ಮಾಡಬೇಕು, ನಾವು ಎರಡೂ ಕಡೆ ಮಲ್ಟಿಪ್ಲೈ ಮಾಡ್ತೀವಿ. ಎರಡೂ ಕಡೆ ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡ್ಕೋಬೇಕು, ಅಥವಾ ಸೆಂಟಿಮೀಟರ್ ಇದ್ದಾಗ, ಅಥವಾ ಎರಡೂ ಕಡೆ ಮೀಟರ್ ಇತ್ತು ಅಂದ್ರೆ ಮೀಟರ್ ಅಷ್ಟೇ. ಓಕೆ, ಇಲ್ಲೂ ಅಷ್ಟೇ ಸೆಂಟಿಮೀಟರ್ ಇದ್ರೆ ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್, ಸೊ ಸೆಂಟಿಮೀಟರ್ ಸ್ಕ್ವೇರ್, ಮೀಟರ್ ಇಂಟು ಮೀಟರ್ ಸ್ಕ್ವೇರ್. ನನಗೆ ಇಲ್ಲಿ ಎರಡೂ ಕಡೆ ಯೂನಿಟ್ ಬರೆಯೋದು ತುಂಬಾ ಇಂಪಾರ್ಟೆಂಟ್. ಓಕೆ, ನಾವು ಉತ್ತರ ಬರೆಯೋದ್ರ ಜೊತೆಗೆ ಸೊ ಇದು ಹೇಗೆ ಬರೀಬೇಕು ಅಂತಾನು ನೋಡಿದ್ವಿ. ಸೊ ಇಲ್ಲಿಗೆ ನನಗೆ ಇದೆರಡರಲ್ಲೂ ಸುತ್ತಳತೆ ಮತ್ತೆ ಅದರಲ್ಲಿ ಬರುವಂತ ವಿಸ್ತೀರ್ಣಗಳನ್ನ ಹೇಗೆ ಕಂಡುಹಿಡಿಯಬೇಕು ಅಂತ ನೋಡಿದ್ವಿ. ಈಗ ನೆಕ್ಸ್ಟ್ ನಾವೇನ್ ಮಾಡೋಣ, ಇದ್ರ ಮೇಲೆ ಒಂದಷ್ಟು ಪ್ರಾಬ್ಲಮ್ಸ್ ಮಾಡೋಣ. ಹೇಗೆ ಸುತ್ತಳತೆ, ಹೇಗೆ ವಿಸ್ತೀರ್ಣ, ಹೇಗೆ ಅದರಲ್ಲಿ ಕೋನಗಳಿದೆ, ಮತ್ತೆ ಅದರಲ್ಲಿ ಬದಿಗಳು ಹೇಗೆ ನೋಡಬೇಕು, ವಿಶೇಷತೆ ಏನಿದೆ ಅನ್ನೋದ್ರ ಮೇಲೆ ಒಂದು 4-5 ಪ್ರಶ್ನೆಗಳಿದೆ, ಬಿಡಿಸೋಣ. ಮೊದಲನೇದಾಗಿ ಅದಕ್ಕೆ ಹೋಗೋದಕ್ಕೂ ಮುಂಚೆ ಏನ್ ಮಾಡೋಣ, ಒಂದು ನೋಟ್ ಇದೆ, ನೋಟ್ ಏನು ನೋಡ್ಕೊಬೋಣ. ಓಕೆ, ಸಮ್ ಆಫ್ ಆಲ್ ಇಂಟೀರಿಯರ್ ಆಂಗಲ್ಸ್ ಆಫ್ ಕ್ವಾಡ್ರಿಲೇಟರಲ್ ಇಸ್ 360 ಡಿಗ್ರಿ. ನಾವು ಅದು ಲೆಕ್ಕ ಹಾಕ್ತಾ ಇದ್ವಿ. ಸೊ ಲಾಸ್ಟ್ ಟೈಮು ಅದನ್ನ ಪ್ರೂವ್ ಮಾಡಿದ್ವಿ. ಯಾವ್ಯಾವ್ದನ್ನ, ಟ್ರಯಾಂಗಲ್ದು ಮತ್ತೆ ಕ್ವಾಡ್ರಿಲೇಟರಲ್ದು ಎರಡು ನೋಡ್ತಾ ಇದ್ವಿ. ಅದರಲ್ಲಿ ಟ್ರಯಾಂಗಲ್ದು ಏನ್ ಮಾಡಿದ್ವಿ, ಸಮ್ ಆಫ್ ಇಂಟೀರಿಯರ್ ಆಂಗಲ್ ಮತ್ತೆ ಸಮ್ ಆಫ್ ಎಕ್ಸ್ಟೀರಿಯರ್ ಆಂಗಲ್ ಎರಡೂ ನೋಡಿದ್ವಿ. ಏನ್ ಹೇಳ್ತು, ಒಂದು ಯಾವುದೇ ಪಾಲಿಗನ್ದು ಎಕ್ಸ್ಟೀರಿಯರ್ ಆಂಗಲ್ ಬಂದ್ರೆ ಏನಾಗುತ್ತೆ ನಮಗೆ, ಸೊ ಇಂಟೀರಿಯರ್ ಆಂಗಲ್ ಬಂದ್ರೆ ಏನಾಗುತ್ತೆ ಅಂತ ನೋಡ್ತಾ ಇದ್ವಿ. ಅದರಲ್ಲಿ ಮೊದಲನೇದಾಗಿ ಈಗ ನಾನು ಕ್ವಾಡ್ರಿಲೇಟರಲ್ ನೋಡೋದಾದ್ರೆ ಸಮ್ ಆಫ್ ಆಲ್ ಇಂಟೀರಿಯರ್ ಆಂಗಲ್ಸ್ ಆಫ್ ಎ ಕ್ವಾಡ್ರಿಲೇಟರಲ್ 360 ಡಿಗ್ರಿ ಅಂತ ಹೇಳಿದೆ. ಓಕೆ, ಇಂಟೀರಿಯರ್ ಆಂಗಲ್ಸ್ 360 ಡಿಗ್ರಿ ಇದೆ, ಆದ್ರೆ ಇದ್ರ ವಿಶೇಷತೆ ಏನು ಅಂದ್ರೆ ಎಕ್ಸ್ಟೀರಿಯರ್ ಆಂಗಲ್ ಕೂಡ 360 ಡಿಗ್ರಿ ಇದೆ. ನಮ್ಮ ತ್ರಿಭುಜದಲ್ಲಿ ಏನಿತ್ತು, ಇಂಟೀರಿಯರ್ ಆಂಗಲ್ ಮಾತ್ರ 180 ಡಿಗ್ರಿ, ಎಕ್ಸ್ಟೀರಿಯರ್ ಆಂಗಲ್ 360 ಡಿಗ್ರಿ ಇತ್ತು. ಆದ್ರೆ ಇಲ್ಲಿ ಇಂಟೀರಿಯರ್ ಆಂಗಲ್ 360 ಡಿಗ್ರಿ, ಎಕ್ಸ್ಟೀರಿಯರ್ ಆಂಗಲ್ 360 ಡಿಗ್ರಿ ಇದೆ ಅಂತ ಅನ್ನೋದು ವಿಶೇಷ ಇದರಲ್ಲಿ ಗೊತ್ತಾಯಿತು. ಸೊ ನೀವು ಗಮನಿಸಬಹುದು ABCD ಅಂತ ಅನ್ನೋದಿದೆ. ಇಲ್ಲಿ ನೀವೇನ್ ಮಾಡ್ಬೋದು, 4 ಬದಿಗಳಿದೆ, 4 ಕೋನಗಳಿದೆ, ಎ ಕೋನ, ಬಿ ಕೋನ, ಸಿ ಕೋನ, ಡಿ ಕೋನ, ಎಲ್ಲವೂ ಏನಿದೆ 90-90-90. ಎಲ್ಲ 90-90-90ಗಳನ್ನ ಕೂಡಿದ್ರೆ 4 ಸಲ ಅಗೇನ್ 360 ಬಂದೇ ಬರುತ್ತೆ. ಇನ್ನು ಹೊರಭಾಗದಲ್ಲೂ ನಾವು ಎಕ್ಸ್ಟೆಂಡ್ ಮಾಡಿದಾಗ ಮತ್ತೆ ಅದು ಕೂಡ ಏನಾಗುತ್ತೆ, ನಮಗೆ ರೈಟ್ ಆಂಗಲೇ ಬರುತ್ತೆ. ಸೊ ಅಗೇನ್ ಏನಾಯ್ತು, ನಮಗೆ ಇದು ಎರಡೂ 360ನೇ ಬಂತು. ಓಕೆ, ಮುಂದುವರಿಯೋಣ. ಸೊ ಇವುಗಳ ಮೇಲೆ ಒಂದಷ್ಟು ಪ್ರಶ್ನೆಗಳನ್ನು ಬಿಡಿಸೋಣ. ಈಗ ನೋಡಿ, ಇದೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿದೆ. ಎ ಕ್ವಾಡ್ರಿಲೇಟರಲ್ ಹ್ಯಾಸ್ ಓನ್ಲಿ ಒನ್ ಪೇರ್ ಆಫ್ ಪ್ಯಾರಲಲ್ ಸೈಡ್ಸ್, ವಾಟ್ ಈಸ್ ಇಟ್ ಕಾಲ್ಡ್? ಸೊ ನನಗೆ ಕ್ವಾಡ್ರಿಲೇಟರಲ್ ಅನ್ನೋದು ಕ್ಲಿಯರ್ ಆಗಿದೆ, ಅದರಲ್ಲಿ 1 ಪೇರ್ ಆಫ್ ಪ್ಯಾರಲಲ್ ಸೈಡ್ಸ್ ಅಂತ ಇದೆ. ಸೊ ನಮಗೆ ಸಾಮಾನ್ಯವಾಗಿ ಗೊತ್ತು 1 ಪೇರ್ ಆಫ್ ಪ್ಯಾರಲಲ್ ಸೈಡ್ಸ್ ಯಾವ್ದ್ರಲ್ಲಿ ಬರುತ್ತೆ, ಹಿಂದೆ ನೋಡೋಂಥದ್ರಲ್ಲಿ, ಇಲ್ಲ ರಾಂಬಸ್ ಅಲ್ಲಿ ಬರುತ್ತಾ, ಟ್ರಪೇಜಿಯಂ ಅಲ್ಲಿ ಬರುತ್ತಾ, ಕೈಟ್ ಅಲ್ಲಿ ಬರುತ್ತಾ, ಸ್ಕ್ವೇರ್ ಅಲ್ಲಿ ಬರುತ್ತಾ, ರೆಕ್ಟಾಂಗಲ್ ಬರುತ್ತಾ, ಅಥವಾ ಪ್ಯಾರಲೋಗ್ರಾಮ್ ಬರುತ್ತಾ ಅಂತ ನೋಡಿದ್ರೆ ನನಗೆ ಸಿಗುವಂಥದ್ದು ಒಂದರಲ್ಲೇ. ಯಾವ್ದ್ರಲ್ಲಪ್ಪ ಅಂದ್ರೆ ಅದು ಟ್ರಪೇಜಿಯಂ ಅಲ್ಲಿ. ಯಾಕೆ ಹೇಳಿ, ಟ್ರಪೇಜಿಯಂ ಅಲ್ಲಿ 1 ಪೇರ್ ಮಾತ್ರ ಏನಾಗಿರುತ್ತೆ, ಪ್ಯಾರಲಲ್ ಆಗಿರುತ್ತೆ. ಕಂಡೀಷನ್ ಆಲ್ರೆಡಿ ನಾವು ನೋಡಿದ್ವಿ. ಸೊ ಅದರಿಂದ ಯಾವುದು ಸರಿಯಾದ ಉತ್ತರ, ಇದಕ್ಕೆ ಟ್ರಪೇಜಿಯಂ ಸರಿಯಾದ ಉತ್ತರ. ಓಕೆ, ಹೋಗ್ಬೋದಾ ಮುಂದೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಡಯಾಗೋನಲ್ಸ್ ಆಫ್ ವಿಚ್ ಕ್ವಾಡ್ರಿಲೇಟರಲ್ ಬೈಸೆಕ್ಟ್ಸ್ ಈಚ್ ಅದರ್ ಅಟ್ ರೈಟ್ ಆಂಗಲ್? ಇಲ್ಲಿ ನೋಡಿ, ಪ್ರತಿ ಬಾರಿ ನಾವು ಒಂದೊಂದೇ ಕೊಡ್ತಾ ಇದ್ವಿ, ಬಟ್ ಇಲ್ಲಿ ಯಾವುದೋ 2 ರೀತಿಯ ಕ್ವಾಡ್ರಿಲೇಟರಲ್ಸ್ ಗಳಲ್ಲಿ ಈ ಒಂದು ಕಂಡೀಷನ್ ಪ್ರೂವ್ ಆಗ್ತದೆ. ಏನು, ಡಯಾಗೋನಲ್ಸ್ ಏನಾಗಿರಬೇಕು, ಬೈಸೆಕ್ಟ್ಸ್ ಈಚ್ ಅದರ್ ಅಟ್ ರೈಟ್ ಆಂಗಲ್. ರೈಟ್ ಆಂಗಲ್ ಅಂದ್ರೆ ಏನು, 90 ಡಿಗ್ರಿ. ಓಕೆ, ಲಂಬ ಕೋನ. ಸೊ ಈ ರೈಟ್ ಆಂಗಲ್ ಅಲ್ಲಿ ಕಟ್ ಮಾಡುವಂಥದ್ದು ಯಾವ್ಯಾವುದು, ನಾವು ಹಿಂದೆನೇ ನೋಡಿದ್ವಿ. ರಾಂಬಸ್ ಮತ್ತೆ ಸ್ಕ್ವೇರ್ ಅಲ್ಲಿ ನೋಡಿದ್ರೆ, ಓಕೆ, ಹಾಗೇನೆ ರೆಕ್ಟಾಂಗಲ್ ಮತ್ತೆ ಸ್ಕ್ವೇರ್ಸ್ ನೋಡಿದ್ರೆ, ಈ ಎಲ್ಲವನ್ನು ನಾವು ಒಂದೊಂದೇ ಅಬ್ಸರ್ವ್ ಮಾಡ್ತಾ ಹೋದ್ರೆ ಸ್ಕ್ವೇರ್ ಅಲ್ಲಿ ನಮಗೆ ಈ ಡಯಾಗೋನಲ್ಸ್ ಕಟ್ ಮಾಡುವಾಗ ಯಾವುದೇ ರೀತಿಯಾದಂಥ 90 ಡಿಗ್ರಿ ಏರ್ಪಡಿಸಲ್ಲ. ಅದೇನ್ ಮಾಡುತ್ತೆ, ಬೈಸೆಕ್ಟ್ ಮಾಡುತ್ತೆ ಅಷ್ಟೇ, ಈಕ್ವಲ್ ಅಂತ ಇರುತ್ತೆ ಅಂತ ಹೇಳಿದ್ವಿ, ಹೌದಲ್ವಾ? ಹೌದು. ಆದ್ರೆ ಈ ರೆಕ್ಟಾಂಗಲ್ ಮತ್ತೆ ಸ್ಕ್ವೇರ್ ಬಂದ್ರೆ ಅಲ್ಲೂ ಕೂಡ ರೆಕ್ಟಾಂಗಲ್ ನಾವು ನೋಡಿದ್ವಿ, ಆಪೋಸಿಟ್ ಸೈಡ್ ಸೇಮ್ ಇರುತ್ತೆ. ನಾವು ಅದಕ್ಕೆ ಇದನ್ನ ಡಯಾಗೋನಲ್ಸ್ ನ ಹೇಳಿದಾಗ ಏನಾಗುತ್ತೆ, ನನಗೆ ಅದು ಕೂಡ ಬೈಸೆಕ್ಟ್ ಮಾಡುತ್ತೆ, ಆದ್ರೆ ಈಕ್ವಲ್ ಲೆಂತ್ ಇರಬೇಕು ಅಂತ. ಈಕ್ವಲ್ ಲೆಂತ್ ಇಲ್ಲ, ಜೊತೆಗೆ 90 ಡಿಗ್ರಿ ಹೋಗೋದೇ ಇಲ್ಲ. ಇನ್ನು ಪ್ಯಾರಲೋಗ್ರಾಮ್ ಅಂಡ್ ಟ್ರಪೇಜಿಯಂ ಬಂದ್ರೆ, ಸೊ ಅದು ಕೂಡ ಅಷ್ಟೇನೆ. ಪ್ಯಾರಲೋಗ್ರಾಮ್ ಅಲ್ಲಿ ನಾವು ಆಲ್ರೆಡಿ ಹೇಳ್ಬಿಟ್ಟಿದೀವಿ, ಯಾವುದೇ ಆಂಗಲ್ 90 ಡಿಗ್ರಿ ಬರಲ್ಲ. ಯಾಕಂದ್ರೆ ಆಪೋಸಿಟ್ ಸೈಡ್ಸ್ ಏನಾಗಿರುತ್ತೆ, ಪ್ಯಾರಲಲ್ ಆಗಿರುತ್ತೆ, ಮತ್ತೆ ಏನಾಗಿರುತ್ತೆ, ಅವುಗಳಲ್ಲಿ ಬೈಸೆಕ್ಟ್ ಮಾಡಿದ್ರು ಕೂಡ ಒಳಗಡೆ ಈಕ್ವಲ್ ಲೆಂತ್ ಇರಲೇಬೇಕು ಅಂತ ಏನಿಲ್ಲ ಅನ್ನೋ ಕಂಡೀಷನ್ ಇದೆ.
ಇನ್ ಕೈಟಿಗೆ ಬಂದ್ರೆ, ಸೊ ಕೈಟಲ್ಲಿ ನೀವು ಗಮನಿಸ್ಬೋದು ಚಿತ್ರ, ಸಾಮಾನ್ಯವಾಗಿ ಗಮನಿಸಿ. ಓಕೆ, ಎ ಬಿ ಸಿ ಡಿ. ಹಾಗೇನೆ ರಾಂಬಸ್ ಅನ್ನು ಬಿಡಿಸೋದಾದ್ರೆ ನಾವು ರಾಂಬಸ್ಸು ಟಿಲ್ಟೆಡ್ ಸ್ಕ್ವೇರ್ ಬರೆದ್ಬಿಟ್ರೆ ರಾಂಬಸ್ ಅಂತ ನಾವು ಆಗ್ಲೇ ಹೇಳಿದ್ವಿ. ಇಲ್ಲಿ ನೋಡಿ ಸ್ವಲ್ಪ ಲೆಂತ್ ವ್ಯತ್ಯಾಸ ಇದೆ ಅಷ್ಟೇ ರಾಂಬಸ್ಗೂ ಕೈಟ್ಗೂ, ಹೌದಲ್ವಾ? ಸೊ ಇಲ್ಲಿ ಎ ಬಿ ಸಿ ಡಿ, ಸೊ ಎರಡೂ ಕಡೆ ಏನಾಗ್ತಾ ಇದೆ, ಇದು ಓಕೆ 90 ಡಿಗ್ರಿಗೆ ಏನಾಗ್ತದೆ, ಸುತ್ತ 4 ಕಡೆ ಕಟ್ ಆಗ್ತಾರೆ ಅನ್ನೋದ್ರಿಂದ ಏನ್ ಮಾಡ್ತೀವಿ ನಾವು ಇದನ್ನ ರೈಟ್ ಆಂಗಲ್ ಕಟ್ ಆಗ್ತದೆ ಅಂತ ಪ್ರೂವ್ ಮಾಡಿಕೊಂಡು ಕೈಟ್ ಮತ್ತೆ ರಾಂಬಸ್ ಈ ಒಂದು ಕಂಡೀಷನ್ ಅನ್ನ ಪ್ರೂವ್ ಮಾಡ್ತಾ ಇದೆ. ಓಕೆ, ಸರಿಯಾದ ಉತ್ತರ ಡಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಇನ್ ಎ ಪ್ಯಾರಲೋಗ್ರಾಮ್ ಆಪೋಸಿಟ್ ಆಂಗಲ್ಸ್ ಆರ್. ಪ್ಯಾರಲೋಗ್ರಾಮ್ ಹೆಂಗಿತ್ತು? ಸಮಾಂತರ ಚತುರ್ಭುಜ, ಹೌದಲ್ವಾ? ನೋಡಿ ಗಮನಿಸಬಹುದು ಚಿತ್ರ ನೀವು, ಎ ಬಿ ಸಿ ಡಿ. ಸೊ ಇದೊಂದು ಪ್ಯಾರಲೋಗ್ರಾಮ್ ಅಂತ ನೀವು ತಕೊಂಡ್ರೆ ನಿಮ್ಗೆ ಆಪೋಸಿಟ್ ಸೈಡ್ಸ್ ಏನಾಗ್ತಾ ಇದೆ, ಅಬ್ಸರ್ವೇಷನ್ ಅಲ್ಲಿ ನಾವು ಹೇಳ್ಬೋದು, ಮತ್ತೆ ಅದರ ಪ್ರಾಪರ್ಟೀಸ್ ಅಲ್ಲೂ ಇತ್ತು, ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂತ ಫಸ್ಟ್ ಕಂಡೀಷನ್ ಪ್ರೂವ್ ಆಗೋಯ್ತು. ಇನ್ನು ಸಪ್ಲಿಮೆಂಟರಿ, ಕಾಂಪ್ಲಿಮೆಂಟರಿ, ನನ್ ಆಫ್ ದಿಸ್ ಇದು ನೋಡೋ ಅವಶ್ಯಕತೆ, ಯಾಕಂದ್ರೆ ಒಂದು ಕಂಡೀಷನ್ ನಮ್ಗೆ ಪ್ರೂವ್ ಆಗ್ತಕ್ಕ ಸಂಪೂರ್ಣವಾಗಿ ಅಂದ್ರೆ ಸಾಕಲ್ಲಿಗೆ ತೊಂದರೆ ಇಲ್ಲ. ಬಟ್ ಉಳಿದನ್ನು ಚೆಕ್ ಮಾಡ್ಕೋಬೇಕು, ಬಟ್ ನಮ್ಗೆ ಇಲ್ಲೇ ಸಿಗ್ತಾ ಇದೆ, ಸೊ ನಾವು ಇದನ್ನ ಮುಗಿಸೋಣ. ನೆಕ್ಸ್ಟ್ 4ನೇ ಪ್ರಶ್ನೆ, ಇಲ್ಲಿ ನೋಡಿ ನೀವು ಪ್ರಶ್ನೆಯನ್ನ ಸರಿಯಾಗಿ ಗಮನಿಸಬೇಕು. ಆಂಗಲ್ ಎ ಬಿ ಸಿ ಮತ್ತು ಡಿ ಆಫ್ ಎ ಕ್ವಾಡ್ರಿಲ್ಯಾಟರಲ್ ಎ ಬಿ ಸಿ ಡಿ ಆರ್ ಇನ್ ದಿ ರೇಷಿಯೋ ಆಫ್ 1 2 3 4, 1:2:3:4. ಫೈಂಡ್ ದಿ ಮೆಜರ್ ಆಫ್ ಈಚ್ ಆಂಗಲ್ಸ್. ಸೊ ನಾನು ಏನ್ ಮಾಡ್ತೀನಿ, ನನಗೆ ಯಾವ್ದ್ರದ್ದು ಕೋನ ಗೊತ್ತಿಲ್ಲ, ಜಸ್ಟ್ ಒಂದು ರೆಕ್ಟಾಂಗಲ್ ಫಾರ್ಮೇಶನ್ ಮಾಡ್ಕೊಳ್ತೀನಿ ರೆಫರೆನ್ಸ್ಗೆ. ಓಕೆ, ಕೋನ ಎಷ್ಟಿದೆ ಅನ್ನೋದು ಆಮೇಲೆ ಕಂಡು ಹಿಡಿದ್ಮೇಲೆ ತನಗೆ ಗೊತ್ತಾಗೋದು ನಮಗೆ. ಓಕೆ, ನಾನು ಏನು ಮಾಡ್ತೀನಿ, ಆಂಗಲ್ ಎ, ಆಂಗಲ್ ಬಿ, ಆಂಗಲ್ ಸಿ ಮತ್ತೆ ಆಂಗಲ್ ಡಿ. ಸೊ ಇಲ್ಲಿ ಒಂದು ಕೋನ ಇದೆ, ಆಂಗಲ್ ಎ ಒಂದು ಕೋನ, ಆಂಗಲ್ ಬಿ ಒಂದು ಕೋನ, ಆಂಗಲ್ ಸಿ ಒಂದು ಕೋನ, ಆಂಗಲ್ ಡಿ ಒಂದು ಕೋನ. ಓಕೆ, ಸಾರಿ, ಚಿತ್ರ ಮತ್ತೊಮ್ಮೆ ಬರ್ಕೊಳ್ಳೋಣ. ಸೊ ಇದೊಂದು ರೆಕ್ಟ್ಯಾಂಗಲ್ ತಗೊಂಡ್ರೆ ನಾನು, ಇದರಲ್ಲಿ 4 ವರ್ಟಿಸಸ್ ಇರುತ್ತೆ, ಎ ಬಿ ಸಿ ಡಿ. ಓಕೆ, ಸೊ ಇಲ್ಲಿ ನೀವು ಗಮನಿಸ್ಕೋಬಹುದು 4ರಲ್ಲಿ ಎ ಅನ್ನೋದು ಒಂದು ಕೋನ, ಬಿ ಅನ್ನೋದು ಇನ್ನೊಂದು ಕೋನ, ಸಿ ಅನ್ನೋದು 3ನೇ ಕೋನ, ಟಿ ಅನ್ನೋದು 4ನೇ ಕೋನ. ಈ 4 ಕೋನಗಳಲ್ಲಿ ಓಕೆ ಅವುಗಳ ರೇಷೆ ಏನು ಅಂತ ಕೊಟ್ಟಿದ್ದಾರೆ, ಅದನ್ನ ಇಟ್ಕೊಂಡು ನಾವು ನೋಡೋಣ. ಜೊತೆಗೆ ಇನ್ನೊಂದು ನಮಗೆ ಗೊತ್ತಿದೆ, ಎಲ್ಲ ಚತುರ್ಭುಜಗಳಲ್ಲಿ ಅಂದ್ರೆ ಕ್ವಾಡ್ರಿಲ್ಯಾಟರಲ್ಸ್ ಅಲ್ಲಿ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಈಸ್ ಈಕ್ವಲ್ ಟು 360 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ತಗೊಳ್ಳೋಣ ಫಸ್ಟ್ ಸೊಲ್ಯೂಷನ್. ಸೊ ಸೊಲ್ಯೂಷನ್ ಅಲ್ಲಿ ಸಮ್ ಆಫ್ ಇಂಟೀರಿಯರ್ ಆಂಗಲ್ ಆಫ್ ಅ ಕ್ವಾಡ್ರಿಲ್ಯಾಟರಲ್ ಏನ್ ಹೇಳುತ್ತೆ, ಇಸ್ ಈಕ್ವಲ್ ಟು 360 ಡಿಗ್ರಿ. ಇಲ್ಲಿ ಯಾವ್ಯಾವ್ದಿದೆ ಆಂಗಲ್ ನಮಗೆ ಗೊತ್ತಿರೋದು, ಆಂಗಲ್ ಎ, ಆಂಗಲ್ ಬಿ, ಆಂಗಲ್ ಸಿ, ಆಂಗಲ್ ಡಿ. ಈ 4 ಕೂಡ ಎಷ್ಟು ಬರ್ಬೇಕು ನಮಗೆ, 360 ಡಿಗ್ರಿ ಬರಬೇಕು. ಆದ್ರೆ ಅವ್ರು ರೇಷಿಯೋ ಕೊಟ್ಬಿಟ್ಟಿದ್ರೆ ಏನು, ಆರ್ಡರ್ ವೈಸ್ ಎ ಬಿ ಸಿ ಡಿ 1:2:3:4 ಅಂತ. ಸೊ ನಾನೇನ್ ಮಾಡ್ತೀನಿ ಈಗ 1 2 3 4 ಸಾರಿ 3 4. ಇಲ್ಲಿ ನಾನು ಏನ್ ಮಾಡ್ತೀನಿ, ಬರೀ ನಂಬರ್ಸ್ ಬರೆದ್ರೆ ಇವುಗಳೆಲ್ಲ ಕೂಡ್ಕೊಂಡು ನಾನು ನಂಬರ್ಸ್ ಮಾತ್ರ ಸಿಗುತ್ತೆ. ಬಟ್ ಆದ್ರೆ ಏನ್ ಮಾಡ್ತೀನಿ ಈಗ ನಾನು ಎಕ್ಸ್ ಅಂತ ತಗೊಳ್ತೀನಿ, 1x ಪ್ಲಸ್ 2x ಪ್ಲಸ್ ಓಕೆ 3x ಪ್ಲಸ್ 4x ಇಸ್ ಈಕ್ವಲ್ ಟು 360 ಡಿಗ್ರಿ. ಸರಿನಾ? ಈಗ ತಗೊಂಡು ಈಗ ನೋಡೋಣ, ಈಗೆಲ್ಲವೂ ಏನಿದೆ, ಎಕ್ಸ್ 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 ಕಾಮನ್ ಇದೆ ವೇರಿಯೇಬಲ್. ಸೊ ಅದನ್ನ ಏನ್ ಮಾಡ್ತೀನಿ, ಎಲ್ಲವನ್ನು ಆಡ್ ಮಾಡ್ಕೊಳ್ತೀನಿ. ಸೊ ನನಗೆ 1 + 2 3, 3 + 3 6, 6 + 4 10, 10x ಇಸ್ ಈಕ್ವಲ್ ಟು 360 ಡಿಗ್ರಿ. ಹೌದಲ್ವಾ? ಏನ್ ಮಾಡ್ತೀನಿ, ಎಕ್ಸ್ ಇಲ್ಲೇ ಉಳಿಸ್ಕೊಳ್ತೀನಿ, 10ನ್ನ ಬಲಭಾಗಕ್ಕೆ ಶಿಫ್ಟ್ ಮಾಡ್ತೀನಿ. ಬಲಭಾಗಕ್ಕೆ ಶಿಫ್ಟ್ ಮಾಡಿದಾಗ 360/10 ಬಂತು. ಸೊ ನನಗೆ ಗೊತ್ತಿದೆ 0 0 ಕ್ಯಾನ್ಸಲ್ ಮಾಡಿದ್ರೆ ಉಳ್ಕೊಳ್ಳೋದು ಮೇಲ್ಗಡೆ 36, 1ರಿಂದ 36 ಭಾಗಿಸ ನನಗೆ ಬರೋದು 36. ಸೊ ನಾನೇನು ಮಾಡ್ತೀನಿ, ಎಕ್ಸ್ ಇಸ್ ಈಕ್ವಲ್ ಟು 36 ಡಿಗ್ರಿ. ಅಂದರೆ ನನಗೆ ಗೊತ್ತಾಯಿತು ಯಾವುದೋ ಒಂದು 36 ಡಿಗ್ರಿ ಇದೆ ಅಂತ. ಓಕೆ, ಸೊ ನನಗೆ ಗೊತ್ತಿರೋದೇನು, 1x ಒಂದು ಕೋನ, 2x ಇನ್ನೊಂದು ಕೋನ, 3x 3ನೇ ಕೋನ, 4x 4ನೇ ಕೋನ. ಈಗ 1x ಅಂದರೆ ಏನು, 1 × 36. 2x ಅಂದರೆ ಏನು, 2 × 36. ಯಾಕಂದ್ರೆ ನಾನಿಲ್ಲಿ ಎಕ್ಸ್ನ ಬೆಲೆಯನ್ನ ಏನು ಮಾಡ್ಬೇಕು ನಾವು
ಅಪ್ಲೈ ಎಕ್ಸ್ ವ್ಯಾಲ್ಯೂ ಟು ಆಲ್ ದಿ ರೇಷಿಯೋಸ್. ಸೊ ನಾವೇನು ಮಾಡಿದ್ವಿ, ರೇಷಿಯೋಸ್ 1:2:3:4 ಇತ್ತಲ್ವಾ, ಸೊ ಅದನ್ನ ಬಿಡಿಸ್ಕೊಂಡಿದ್ದೀನಿ ಅಷ್ಟೇ. ಹಾಗೇನೆ ಇಲ್ಲಿ 3 ಎಕ್ಸ್ನ ಬೆಲೆ 36. ಸೊ ಹಾಗೇನೆ 4 × 36. ಈಗ ಒಂದೊಂದನ್ನೇ ಮಲ್ಟಿಪ್ಲೈ ಮಾಡಿ ಅದು ಟೋಟಲ್ ಆನ್ಸರ್ ಎಷ್ಟು ಬರುತ್ತೆ, ವ್ಯಾಲ್ಯೂ ಎಷ್ಟು ಬರುತ್ತೆ ಚೆಕ್ ಮಾಡೋಣ. ಓಕೆ, 36 1 36. ಸೊ ಅದೇ ಥರ 36 2 30 36 60 12 72 72 ಡಿಗ್ರಿ. ಸೊ ನೆಕ್ಸ್ಟ್ ಎಷ್ಟಾಗುತ್ತೆ, ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡೋಣ. 3 18 3 9. ಓಕೆ, 18 9 ಒಟ್ಟು ಎಷ್ಟಾಯಿತು, 108 ಡಿಗ್ರಿ. ಇನ್ನೊಂದಿದೆ ಎಷ್ಟು, 4 24 ಉಳ್ಕೊಂಡಿದ್ದು 2. ಸೊ 4 3 12 12 + 2 14. ಗೊತ್ತಾಯ್ತಲ್ವ ನಮಗೆ. ಸೊ ಎಷ್ಟು ಬಂತು, 4ನೇ ಕೋನ 144. ಮೊದಲನೇ ಕೋನ ಅಂದರೆ ಈಗ ನಾವು ಬರಿಬೇಕು, ಆ್ಯಂಗಲ್ ಎ = 36 ಡಿಗ್ರಿ, ಆ್ಯಂಗಲ್ ಬಿ = 72 ಡಿಗ್ರಿ. ಓಕೆ, ಸರಿ. ಆ್ಯಂಗಲ್ ಸಿ = 108 ಡಿಗ್ರಿ, ಆ್ಯಂಗಲ್ ಡಿ = 144 ಡಿಗ್ರಿ. ಸೊ ನನಗೆ ಈಗೆಲ್ಲವೂ ಗೊತ್ತೈತಿ. 4ಅನ್ನು ಆ್ಯಡ್ ಮಾಡಿದ್ರೆ ಮತ್ತೆ 360 ಬರುತ್ತಾ ಅಂತ ಒಂದು ಸ್ವಲ್ಪ ಚೆಕ್ ಮಾಡಿಕೊಂಡ್ರೆ ನಾನು ಕಂಡುಹಿಡಿದ್ರೆ ಸರಿನಾ ತಪ್ಪ ಅಂತ ಗೊತ್ತಾಗುತ್ತೆ. ಓಕೆ, ಸೊ ಅದನ್ನು ನೀವು ಒಮ್ಮೆ ಲೆಕ್ಕ ಮಾಡಿ ಚೆಕ್ ಮಾಡಿ. ಓಕೆ, ಮುಂದಿನ ಲೆಕ್ಕಕ್ಕೆ ಹೋಗೋಣ. ಈ ಲೆಕ್ಕ ಬಂದು ಇನ್ ಎ ಪ್ಯಾರಲೋಗ್ರಾಮ್ PQRS. ಸೊ ಪ್ಯಾರಲೋಗ್ರಾಮ್ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ, ಹೌದಲ್ವಾ. PQRS SPQ + SRQ = 108 ಡಿಗ್ರಿ. ಫಸ್ಟ್ ನಾವೇನು ಮಾಡೋಣ, ಒಂದು ಪ್ಯಾರಲೋಗ್ರಾಮ್ ಬರ್ಕೊಳ್ಳೋಣ. ಸೊ ನಾವೇನು ಮಾಡ್ಬೇಕು, ಇಲ್ಲಿ ಚಿತ್ರಗಳನ್ನು ಬರ್ಕೊಂಡ್ರೆ ನನಗೆ ಅದಕ್ಕೆ ಉತ್ತರ ಬರೆಯೋದು ತುಂಬ ಸುಲಭ. ಓಕೆ, ಸೊ ಅದಕ್ಕೆ ಏನು ಮಾಡ್ತಾ ಇದ್ದೀನಿ ನಾನು, ಇದಕ್ಕೆ ಒಂದು ಚಿತ್ರವನ್ನು ಬರಿತಾ ಇದ್ದೀನಿ, ಒಂದು ಪ್ಯಾರಲೋಗ್ರಾಮ್. ಸೊ ಈ ಪ್ಯಾರಲೋಗ್ರಾಮ್ ಅಲ್ಲಿ ಏನಾಗಿರ್ಬೇಕು, ಆಪೋಸಿಟ್ ಸೈಡ್ಸು ಯಾವಾಗಲೂ ಪ್ಯಾರಲಲ್ ಆಗೇ ಇರಬೇಕು. ಇದು ಕಂಡೀಷನ್, ಅದಕ್ಕೆ ಪ್ಯಾರಲೋಗ್ರಾಮ್ ಅಂತ ಕರೆಯೋದು. ಓಕೆ, ಇಲ್ಲಿ ಏನು ಮಾಡೋಣ, ನಾನು PQRS ಅಂತ ನೇಮಿಂಗ್ ಮಾಡ್ಕೋಬೇಕು. ನಾನು ಏನು ಮಾಡ್ತೀನಿ, PQRS ನಾನು ನೇಮಿಂಗ್ ಮಾಡಿದೆ, ಗೊತ್ತಾಯ್ತಲ್ಲ. ಈ ನೇಮಿಂಗ್ ಮಾಡಿದಾಗ ಎಸ್ ಅನ್ನು ಸ್ವಲ್ಪ ಬದಲು ಮಾಡ್ತೀನಿ, PQRS. ಇಲ್ಲಿ ನೀವು ಗಮನಿಸ್ಬೋದು, P ಅನ್ನೋದು ಒಂದು ಕೋನ, QR ಅನ್ನೋದು ಅದಕ್ಕೆ ಏನಾಗಿರಬೇಕು, ಸಮನಾಗಿರಬೇಕು, ಈಕ್ವಲ್ ಇರಬೇಕು. ಪ್ಯಾರಲೋಗ್ರಾಮ್ ನಾವು ಹೇಳಿದ್ವಲ್ಲ, ಆಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್ ಅಂತ. ಎಸ್ಸಿಗೆ ಯಾವ್ದು ಈಕ್ವಲ್ ಆಗಿದೆ ಹಾಗಾದ್ರೆ, Q, ಹೌದಲ್ವಾ. ಸೊ ಈಗ ನನಗೆ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ, ಆಂಗಲ್ SPQ SRQ ಎರಡು ಏನಾಗಿದೆ, 108 ಡಿಗ್ರಿ. ನನಗೆ ಎರಡು ಸಮ ಅಂದ್ರೆ ಗೊತ್ತಲ್ವಾ. ಸೊ ಏನು, 2 ಎಕ್ಸ್ ಮಾಡ್ಕೊಂಡ್ರೆ 2x ಬರುತ್ತೆ, ಹೌದಲ್ವಾ. ಇದನ್ನು ನಾನು ಎಕ್ಸ್ ಅಂತ ತಗೊಳ್ತೀನಿ. ಅದಕ್ಕೂ ಮುಂಚೆನೆ ಓಕೆ, ಸೊ ಆಂಗಲ್ SPQ, ಓಕೆ, ಆಂಗಲ್ SRQ = 180 ಡಿಗ್ರಿ ಕೊಟ್ಟಿದ್ದಾರೆ ಅವರೇ. ಈಗ ನಾನೇನು ಮಾಡ್ತೀನಿ, ಅದೆರಡನ್ನು XX ಅಂತ ತಗೊಳ್ತೀನಿ. ಎರಡದು ವ್ಯಾಲ್ಯೂ ಗೊತ್ತಿಲ್ಲ ನನಗೆ ಅಲ್ವಾ, XX ಅಂತ ತಗೊಳ್ತೀನಿ. 180 ಡಿಗ್ರಿ, ಸರಿ 108 ಡಿಗ್ರಿ, ಕ್ಷಮೆ ಇರಲಿ. ಈಗ x + x ಕೂಡಿದ್ರೆ ಏನು ಬರುತ್ತೆ, 2x, 108 ಡಿಗ್ರಿ. ಎಕ್ಸ್ನ ಬೆಲೆ ಏನಾಯ್ತು ಆಗ, 108 ಭಾಗಿಸು 2, 2 1 2 5 10 2 4 8. ಸೊ ಎಷ್ಟು ಬಂತು ಎಕ್ಸ್ನ ಬೆಲೆ, 54 ಡಿಗ್ರಿ. ಸೊ ಈಗ ನನಗೆ ಇವೆರಡದು ಬೆಲೆ ಗೊತ್ತಾಯ್ತು, 54 ಡಿಗ್ರಿ. ಸಾರಿ, ಓಕೆ, ಇದು 54 ಡಿಗ್ರಿ, ಇದು 54. ಅಂದ್ರೆ ಆಂಗಲ್ P ಮತ್ತು ಆಂಗಲ್ R ಎರಡೂ ಕೂಡ ಏನದು 54 ಡಿಗ್ರಿ. ಇನ್ನು ಗೊತ್ತಾಗಬೇಕಾಗಿರೋದು ಏನು, ನನಗೆ ಅದರ ಆಪೋಸಿಟ್ ಇರುವಂಥದ್ದು. ಓಕೆ, ಸೊ ನನಗೆ ಎಷ್ಟಿತ್ತು ಟೋಟಲ್, ನನಗೆ ಆಂಗಲ್ P, ಆಂಗಲ್ Q, ಆಂಗಲ್ S, ಆಂಗಲ್ R ಈ 4ಅನ್ನು ಕೂಡಿದ್ರೆ ನನಗೆ ಬರಬೇಕಾಗಿರೋದು ಎಷ್ಟು, 360 ಡಿಗ್ರಿ. ಈಗ ಇದರಲ್ಲಿ ಎರಡು ಗೊತ್ತಾಗ್ಬಿಟ್ಟಿದೆ ನನಗೆ. ಸೊ ಅದಕ್ಕೆ ಏನು ಮಾಡ್ತೀನಿ ನಾನು, P ಎಷ್ಟು, ಆಂಗಲ್ P ಬಂದು 54 ಡಿಗ್ರಿ ಇದೆ. Q ಗೊತ್ತಿಲ್ಲ, ಹಾಗೆ ಉಳಿಸ್ಕೊಳ್ಳೋಣ. ಎಸ್ ಕೂಡ ನನಗೆ ಎಷ್ಟು ಏನಿದೆ ಗೊತ್ತಿಲ್ಲ, R ಗೊತ್ತಿದೆ, R 54 ಇದೆ. ಸೊ 360 ಡಿಗ್ರಿ. ಸೊ ಈಗ ನಾನೇನು ಮಾಡ್ಬೇಕು, ಇಲ್ಲಿ 54 ಏನು ಮಾಡಲಿ, 108 ಕೂಡ್ಕೊಳ್ತೀನಿ, x + x ಅನ್ನು ಕೂಡ್ಕೊಳ್ತೀನಿ, 2x ಆಗುತ್ತೆ, = 360 ಡಿಗ್ರಿ. ಸೊ ನೆಕ್ಸ್ಟ್ ಪೇಜ್ಗೆ ಹೋಗೋಣ. 108 + 2x + 360 ಬರ್ಕೊಳ್ಳೋಣ ಮತ್ತೆ. 108 + 2x = 360. ಇಲ್ಲಿ ನಾವು ಇನ್ನೊಂದು ಗಮನಿಸ್ಬೋದು, ಈ 108 ಏನು ಮಾಡಬೇಕು, ನಾನು ಬಲಭಾಗ ತರಬೇಕು. ಕಾನ್ಸ್ಟೆಂಟ್ ಎಲ್ಲ ಒಂದು ಕಡೆಗೆ ಇಟ್ಕೊಳ್ಳೋಣ. ಓಕೆ, 2x =
360 ಮೈನಸ್ 108. ಈಗ 360 108 ಕಳೆದ್ರೆ ಎಷ್ಟು ಬರುತ್ತೆ? 10ರಲ್ಲಿ 8 ಹೋದ್ರೆ 2 ಬರುತ್ತೆ. 5ರಲ್ಲಿ 0 ಕಳೆದ್ರೆ 5 ಉಳ್ಕೊಳ್ಳುತ್ತೆ. 3ರಲ್ಲಿ 1 ಹೋದ್ರೆ 2. ಸೊ ಈಗ ನನಗೆ ಎಷ್ಟು ಉಳ್ಕೊಂತು? 252 ಡಿಗ್ರಿ ಉಳ್ಕೊಂತು. 2x ಇಸ್ ಈಕ್ವಲ್ ಟು 252. ಸೊ ಹಾಗಾದ್ರೆ ಎಕ್ಸ್ನ ಬೆಲೆ ಇಲ್ಲಿ 252 ಭಾಗಿಸು. ಸೊ ಬೇಕಿದ್ರೆ ಈ ಎಕ್ಸ್ ಹಿಂದೆ ನಾನು ಎಕ್ಸ್ ತಗೊಂಡಿದ್ದೆ, ಬೇಕಿದ್ರೆ ಇಲ್ಲಿ ನಾವು ವೈ ತಗೊಂಡು ಕೂಡ ಮಾಡ್ಬೋದು. ಓಕೆ, ಸೊ ಏನು ಮಾಡ್ತೀನಿ? ಡಿವೈಡ್ಸ್ ಬೈ 2. 2 1 ಜಾ 2 1 ಜಾ 2, 2 2 ಜಾ 4, ಇನ್ನು ಸಾರಿ 2 2 ಜಾ 4, ಇನ್ನು ಉಳ್ಕೊಂಡಿದ್ದು 1 ಪಕ್ಕಕ್ಕೆ ಬಂತು. 2 6 12. ಸೊ ನನಗಿಲ್ಲಿ ಗೊತ್ತಾಗಿದ್ದೇನೆ ಎಕ್ಸ್ನ ಬೆಲೆ 126. ಸೊ ಅದ್ರ ಬದಲಿಗೆ ನಾವೇನು ಮಾಡ್ಕೊಳ್ಳೋಣ? ಎಲ್ಲ ಎಕ್ಸ್ಗಳನ್ನು ಎಕ್ಸ್ ಡ್ಯಾಶ್ ಅಂತ ಮಾಡ್ಬೋಣ. ಓಕೆ, ಅದು ಇನ್ನೂ ಬೆಟರ್ ಆಗುತ್ತೆ. ಆವಾಗ ನನಗೆ ಇನ್ನೊಂದು ಕೋನದ ಬೆಲೆ ಗೊತ್ತಾಯಿತು, 126. ಈಗ ವಾಪಸ್ ಅದಕ್ಕೆ ಹೋಗೋಣ. ಸೊ ನನಗೆ ಇದರ ಬೆಲೆ ಏನು ಬಂತು? ಎಸ್ನ ಬೆಲೆ 126 ಡಿಗ್ರಿ, ಇದು ಕೂಡ 126. ಒಟ್ಟು 252 ಡಿಗ್ರಿ ಬರಬೇಕಿತ್ತಲ್ಲ, 126 126 ಡಿವೈಡ್ ಆಯಿತು. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ಸರಿಯಾದ ಉತ್ತರ. ಸೊ ಇಲ್ಲಿವರೆಗೂ ಮಕ್ಕಳ ನಾವು ಚತುರ್ಭುಜಗಳು ಅಂದರೆ ಏನು, ಚತುರ್ಭುಜಗಳ ವಿಧಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳನ್ನು ಬಿಡಿಸಿದ್ವಿ. ಎಲ್ರಿಗೂ ಧನ್ಯವಾದಗಳು.